ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಯ ಸದ್ಗುರುಗಳ ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಶುರುವಾಗ್ಯದ. ಭಾಳಷ್ಟು ವಿಶೇಷವಾದಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಕೈವಲ್ಯ ಅಂತಂದ್ರೆ ಮುಕ್ತಿ, ದುಃಖದಿಂದ ಬಿಡುಗಡೆ ಆಗುವಂಥದ್ದು. ಭಾಳ ದೂರ ಏನಿಲ್ಲ ನೋಡ್ರಿ, ಹೌದಲ್ಲ. ಎಲ್ಲ ಜಗತ್ತಿನಾಗ ಒಂದು ಹಬ್ಬಗಳು ಮಾಡ್ತದೆ, ಹರಿದಿನಗಳನ್ನು ಮಾಡ್ತದೆ. ಇವತ್ತು ವೈಕುಂಠ ಆರಾಧನೆ ಅಂತ ಇದು ಕಡೆ ಎಲ್ಲ ಕಡೆ ಮಾಡ್ತಾರೆ, ಹೇಳ್ತಾರೆ. ನಾವು ಮೊದಲ ಯಾವುದರಿಂದ ಹೆಚ್ಚಿನ ಲಾಭ ಐತೆ, ಯಾವುದರಿಂದ ನಮಗೆ ಈ ಮನುಷ್ಯನ ಒಂದು ಜನ್ಮ ಸಾರ್ಥಕತೆ ಆಗ್ತದೆ ಅನ್ನುವಂಥದ್ದು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಈ ಶಾಸ್ತ್ರ ಹೆಂಗದಂದ್ರೆ ಭಾಳ ಕಠಿಣವೂ ಐತೆ, ಭಾಳ ಸುಲಭನೂ ಐತೆ. ತಿಳ್ಕೊಳ್ಬೇಕಂತ ಪ್ರೀತಿಲಿಂದ ಕೂತ್ಕೊಂಡು ಒಲುಮೆಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಕೇಳಿದಾಗ ಭಾಳ ಸುಲಭ ಆಗ್ತದೆ. ಏನಪ್ಪ ಕೇಳೋದು ಅಂತ ಒಂದು ಮನಸ್ಸಿನಲ್ಲಿ ಆ ಭಾವ ಇಟ್ಕೊಂಡು ಕೇಳಿದಾಗ ಭಾಳ ಕಠಿಣ ಆಗ್ತದೆ ಇದು ಶಾಸ್ತ್ರ. ಎಲ್ಲರೂ ಹೇಳೋದು ಅದನ್ನೇ, ಯಾವುದು ಅಂತ ಒಂದು ಸುಖವನ್ನು ಪಡ್ಕೊಳ್ಬೇಕು. ಇವತ್ತು ಮಹಾತ್ಮರು ಹೇಳ್ತಾರೆ, ನಾವು ಯಾವುದೋ ಒಂದು ವಸ್ತುವನ್ನು ತೊಗೊಳ್ಬೇಕಾದ್ರೆ ಇದು ಹೆಂಗದ ಇದರಿಂದ ಲಾಭ ಎಷ್ಟು, ಇದು ಎಷ್ಟು ದಿವಸ ಬಾಳಿಕೆ ಬರ್ತದೆ, ಇದು ಎಷ್ಟು ತಾಳ್ತದೆ, ಎಲ್ಲವನ್ನು ವಿಚಾರ ಮಾಡ್ತೀವಿ. ಆದರೆ ಮನುಷ್ಯನ ಶರೀರ ಬಂದದ, ಇದರಿಂದ ನಾವು ಏನು ಪಡ್ಕೊಳ್ಬೇಕು, ಏನನ್ನು ತೊಗೊಳ್ಬೇಕು ಇದರಿಂದ ಅನ್ನುವಂಥದ್ದು ನಾವು ವಿಚಾರ ಮಾಡದೇ ಇರುವಂಥದ್ದೇ ಅಜ್ಞಾನ. ಮಹಾತ್ಮರು ಹೇಳಿದರು, ಏನು ಆಗಮ ಪುರಾಣ ವೇದ ಪುಗದೋಳು ವಿಧಿಸಿದ ಯಾಗ ದಾನ ಜಪ ನೀತಿ ಯೋಗ ಪೂಜಾದಿಗಳು ತನಗೆ ಜ್ಞಾನೋದಯ ಮಾತ್ರವಾಗಲ್ ಅದರೊಳು ಕೋಟಿ ಭಾಗ್ಯಗಳು ಒಂದಕ್ಕೆ ಸಮವಾಗುತ್ತಿರುವುದರಿಂದ ಅಂತ ಹೇಳ್ಯಾರ ಅವರು. ಅಂದರೆ ನೀ ಬೇಕಾದಷ್ಟು ಮಾಡಿ ಕರ್ಮದಲ್ಲಿ ಯಾಗ ಜಪ ನೀತಿ ಯೋಗ ನೀ ಪೂಜೆ ಏನು ಬೇಕಾದ್ದು ಮಾಡು, ನೀನು ಸಾಯವರೆಗೂ ಮಾಡು, ಮತ್ತು ಜನ್ಮ ಜನ್ಮಾಂತರದಲ್ಲೂ ಮಾಡು. ಈಗ ಎಷ್ಟು ಜನ್ಮ ಜನ್ಮಾಂತರದಲ್ಲಿ ಇದನ್ನೇ ಮಾಡ್ಕೊತ ಬಂದಿರುವಂಥದ್ದು. ಮತ್ತು ಈಗ ಹುಟ್ಟಿನಿಂದ ಸಾಯೋವರೆಗೂ ನೀವು ಮಾಡಿದರೂ ಕೂಡ ಅದಕ್ಕೆ ಒಂದೇ ಫಲ ಇರುವಂಥದ್ದು. ಯಾವ ರೀತಿ ಅಂತಃಕರಣ ಶುದ್ಧ ಆಗುವಂಥದ್ದು ಬಿಟ್ಟರೆ ಜ್ಞಾನ ಇಲ್ಲ, ಮೋಕ್ಷ ಆಗಂಗಿಲ್ಲ. ಯಾವುದರಿಂದ? ಕರ್ಮದಿಂದ. ಅಲ್ಲಿ ಏನಾಗ್ತದೆ ಅಂತಂದಾಗ ಅಂತಃಕರಣ ಶುದ್ಧಿ ಆಗ್ತದೆ. ಆದರೆ ಮೋಕ್ಷ ಆಗ್ಬೇಕಾದ್ರೆ ಅಂಥ ಒಂದು ಯಾಕಂತಂದ್ರೆ ಸದಾಕಾಲ ಆನಂದ ನಮ್ಗೆ ಆಗ್ಬೇಕಾಯ್ತಂದ್ರೆ ಜ್ಞಾನನೇ ಪಡ್ಕೊಳ್ಬೇಕು. ಜ್ಞಾನದಲ್ಲಿ ಒಂದು ಸಣ್ಣ ಕಣಕ ಸಮ ಅಂಥವೆಲ್ಲ ಎಷ್ಟು ನಾವು ಈ 84 ಲಕ್ಷ ಜೀವರಾಶಿಯಿಂದ ಏನು ಮಾಡ್ಕೊತ ಬಂದಿವೆಲ್ಲ, ಜ್ಞಾನದಲ್ಲಿ ಒಂದು ಸಣ್ಣ ಕಣಕ ಸಮ ಅಂತ ನೋಡ್ರಿ. ಅಂದಾಗ ನಾವು ಯಾವುದನ್ನು ಮಾಡ್ಕೊಳ್ಬೇಕಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅಲ್ಲ. ಜ್ಞಾನದಲ್ಲಿ ಅಂಥ ಪ್ರಕಾಶತೆ ಇರುವಂಥ ಜ್ಞಾನ ಅದು ಅದರ ಪ್ರಕಾಶತೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಅದರ ಆನಂದ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಂಥ ಜ್ಞಾನ ಇದು. ಅದಕ್ಕೆ ನಾವು ಒಂದೊಂದು ಕರ್ಮವನ್ನು ಮಾಡಿ ಒಂದೊಂದು ಪುಣ್ಯ ಸಂಪಾದಿಸ್ಕೊಳ್ಳೋದಲ್ಲ ಇದು ನಾವು ಮಾಡೋದು. ಈಗೇನಪ್ಪ ಇಂಥ ಹಬ್ಬ ಬಂತ್ರಿ, ಇಂಥ ಯುಗಾದಿ ಬಂತ್ರಿ, ಇಂಥ ದೀಪಾವಳಿ ಬಂತ್ರಿ, ಇಂಥ ನೋಡ್ರಿ ಭಾಳಷ್ಟು ಜನ ಅಲ್ಲಲ್ಲಿ ಪೂಜೆಗಳು ನಡೆದಾವಲ್ಲ. ಇದು ಯಾಕಂತಂದರೆ ಇದು ಮಾಡಬಾರ್ದಂತಲ್ಲ, ಬಟ್ ನಾವು ಯಾವುದರಿಂದ ಏನು ಹೆಚ್ಚಿನ ಒಂದು ಲಾಭ ಐತೆ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಈ ಜ್ಞಾನ ಅನ್ನುವಂಥದ್ದು ಭಾಳಷ್ಟು ಉತ್ಕೃಷ್ಟವಾದಂಥದ್ದು. ಒಂದೊಂದು ಪೂಜೆ ಮಾಡಿದ್ರೆ ಒಂದೊಂದು ಫಲಗಳು ಸಿಗ್ಬೋದು, ಆದರೆ ಜ್ಞಾನದಲ್ಲಿ ಎಲ್ಲ ಸಮೃದ್ಧಿ ಅದಾವೆ ಇದರಲ್ಲಿ ಫಲಗಳು. ಅದಕ್ಕೆ ಮಹಾತ್ಮರು ಭಾಳ ಚಂದ ಹೇಳ್ಯಾರ. ಹೀಗಾಗಿ ನಿಜಗುಂಡ್ರು ನಮಗೆ ಏನು ಹೇಳ್ತಾ ಇದ್ದಾರೆ, ಕೈವಲ್ಯ ಪದ್ಧತಿ. ಕೈವಲ್ಯ ಅಂದ್ರೇನು? ಪರಮಾತ್ಮನ ಸಾಕ್ಷಾತ್ಕಾರನೇ ಇದನ್ನು. ಮುಕ್ತಿ ಅನ್ನುವಂಥದ್ದು ಏನಂದ್ರೆ ಯಾರಿಗಾದ್ರೆ ಪರಮಾತ್ಮನ ದರ್ಶನ ಆದ್ರೆ ದುಃಖ ಅಂತಾರೆ ಯಾರಾದ್ರೆ. ಪರಮಾತ್ಮನ ದರ್ಶನವೇ ಆನಂದವಾಗಿರುವಂಥದ್ದು, ಅದೇ ಮುಕ್ತಿ. ಅದನ್ನ ದರ್ಶನ ಆಯ್ತಂದ್ರೆ ನಮಗೆ ಯಾವ ದುಃಖ ಇಲ್ಲ ನೋಡ್ರಿ. ಜನನ ಮರಣ ಅನ್ನುವಂಥ ದುಃಖ ಇಲ್ಲ. ನಾವು ಹುಡ್ತೀವಿ ಅನ್ನೋದಿಲ್ಲ, ಈ ಶರೀರದ ನಮಗೆ ಬಾಧೆ ಇರೋಂಗಿಲ್ಲ.
ನಾವು ಭಾಳಷ್ಟು ಮೇಲ್ಮಟ್ಟಕ್ಕೆ ಹೋಗುವಂಥ ವಿಚಾರ. ಹಾಗಾಗಿ ಕೈವಲ್ಯ ಪದ್ಧತಿ ಒಳಗೆ ಇವಾಗ ಏನು ನಡೆದದ, 5 ಸ್ಥಳಗಳನ್ನು ಇಟ್ಟಿದ್ದಾರೆ ಕೈವಲ್ಯ ಪದ್ಧತಿ ಒಳಗೆ. ಶಿವಕಾರುಣ್ಯ ಸ್ಥಳ, ಶಿವನ ಒಂದು ಕೃಪೆಯನ್ನು ಪಡ್ಕೊಳ್ಳುವಂಥದ್ದು, ಮತ್ತು ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ ಮತ್ತು ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ ಈ ರೀತಿಯಾಗಿ ಇಲ್ಲಿ 5 ಸ್ಥಳಗಳನ್ನು ಇಟ್ಟಿದ್ದಾರೆ. ಈ 5 ಸ್ಥಳಗಳನ್ನು ಇಟ್ಕೊಂಡು ಹೋಗಬೇಕಾಗ್ತದೆ. ಒಂದು ಮುಕ್ತನಾಗಿ ನಾವು ಪಡ್ಕೊಳ್ಬೇಕಾದ್ರೆ ಈ 5 ಸ್ಥಳಗಳಿಂದ ಹೋಗುವಂಥದ್ದು ಅಂತ ಹೇಳುವಂಥದ್ದು. ಇದರಲ್ಲಿ ನಾವು ನೀತಿ ಕ್ರಿಯಾಚರ್ಯ ಸ್ಥಳ ನಡೆದೀವಿ. ಈ 3ರಿಂದನೇ ಮನುಷ್ಯನಲ್ಲಿರುವಂಥ ನೋಡಿರಿ, ಎಷ್ಟು ದೇವ್ರಿಗೆ ಹೋದ್ರೇನು, ಹೊರಗಿನ ಬಾಹ್ಯದಲ್ಲಿ ಯಾವ ದೇವ್ರ ದಿಂಡ್ರಿಗೆ ಹೋದ್ರೇನ್ರಿ, ಒಳಗಡೆ ಕಲ್ಮಶ ಇಟ್ಕೊಂಡು ಹೋದರೆ ಯಾವ ಭಗವಂತನೂ ಒಲೆಯಂಗಿಲ್ಲ. ಇಂಥ ಪರಿಶುದ್ಧವಾದ ಮನಸ್ಸಿಗೆ ಭಗವಂತ ಒಲಿತಾನೆ ಅಂತ ಹೇಳ್ತಾರಲ್ಲ. ಪ್ರತಿಯೊಬ್ಬರ ಅಂತಃಕರಣದಲ್ಲಿ ಮಲ ವಿಕ್ಷೇಪಗಳು ಇರ್ತಾವೆ. ಅದನ್ನು ನಾವು ಶುದ್ಧ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ನಾವು ಈ ಶಿವಕಾರುಣ್ಯ ಸ್ಥಳ, ಶಿವನ ಒಂದು ಕೃಪೆಯನ್ನು ಪಡ್ಕೊಳ್ಳುವಂಥದ್ದು, ಜೀವನಿಗೆ ಬೋಧನೆಯನ್ನು ಮಾಡುವಂಥದ್ದು, ಜೀವ ಸಂಬೋಧನಾ ಸ್ಥಳ ಅದನ್ನು ಕೇಳುವಂಥದ್ದು, ಮತ್ತು ನೀತಿಯಲ್ಲಿ ನಡ್ಕೊಳ್ಳುವಂಥದ್ದು ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ. ಇವು ಮಾಡ್ಕೊತ ಯಾವಾಗ ಸದ್ಗುರುನಾಥ ಹೇಳ್ತಾ ಬರ್ತಾನೆ, ಅದನ್ನು ಯಾರು ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ತೊಗೊಳ್ತಾರೋ ಅಂಥವರ ಒಂದು ಅಂತಃಕರಣದಲ್ಲಿ ಮಲ ವಿಕ್ಷೇಪ ದೋಷಗಳು ನಿವೃತ್ತಿ ಆಗ್ತಾವೆ. ಅಷ್ಟು ಮೀರಿ ಇಷ್ಟು ಹೇಳಿದ್ರೆ ನನಗೆ ನಿವೃತ್ತಿ ಆಗ್ತಾಯಿಲ್ಲ, ಮನಸ್ಸು ಇನ್ನೂ ಚಂಚಲ. ನೋಡಿರಿ, ಮನುಷ್ಯನಿಗೆ ಭಾಳಷ್ಟು ಕಾಡಿಸುವಂಥದ್ದು ಈ ಮನಸ್ಸು, ಭಾಳಷ್ಟು ಗದ್ದಲಕ್ಕಾಗುವಂಥದ್ದೇ ಈ ಮನಸ್ಸು. ಯಾಕಂದ್ರೆ ಈ ಮನಸ್ಸು ಭಾಳಷ್ಟು ಒಂದು ತೊಂದರೆ ಕೊಡ್ತದಲ್ಲ. ಈ ಮನಸ್ಸನ್ನೇ ಶುದ್ಧವಾಗಿ ಇಟ್ಕೊಂಡು ನಾವು ಇಂಥದನ್ನು ಸಾಧಿಸ್ಬೇಕಾಗ್ತದೆ. ಲೌಕಿಕದಲ್ಲಿ ಕೂಡ ಈ ಮನಸ್ಸು ಶಾಂತಿ ಇದ್ದರೆ ಮತ್ತು ನಾವು ಸಂಸಾರಗಳು ಮಾಡೋಕ್ಕಾಗ್ತದೆ, ವ್ಯವಹಾರ ಮಾಡೋಕ್ಕಾಗ್ತದೆ. ಈ ಮನಸ್ಸು ಮತ್ತೆ ಅಲ್ಲಿ ಅಶಾಂತಿ ಇದ್ದರೆ ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ಪರಮಾರ್ಥದಲ್ಲಿ ಕೂಡ ಈ ಮನಸ್ಸನ್ನು ನಾವು ಸರಿಯಾಗಿ ಇಟ್ಕೊಂಡು ಹೋದಾಗ ಮಾತ್ರ ನಾವೆಲ್ಲವನ್ನು ಪಡ್ಕೊಳಕ್ಕಾಗ್ತದೆ. ಅದಕ್ಕೆ ಈ ಮನಸ್ಸು ಏಕಾಗ್ರತೆ ಬರಬೇಕು. ಈ ಶಿವಕಾರುಣ್ಯ ನೀತಿಕ್ರಿಯೆ ಮತ್ತು ಜೀವ ಸಂಪಾದನೆ ನೀತಿಕ್ರಿಯೆ ಈ 3 ಸ್ಥಳದಲ್ಲಿ ಅಂತಃಕರಣ ಶುದ್ಧ ಆಗ್ತದೆ. ಏನಾಗ್ತದೆ, ಮಲ ವಿಕ್ಷೇಪ ದೋಷಗಳು ನಿವೃತ್ತಿ ಆಗ್ತವೆ. ಇನ್ನೂ ನನಗೆ ಆಗೇ ಇಲ್ಲ, ಮನಸ್ಸಿನ ಏಕಾಗ್ರತೆ ಬರ್ತಾ ಇಲ್ಲ, ಚಂಚಲ ಭಾವ ಇನ್ನೂ ಐತಿ ಅಂತಂದಾಗ ಅಲ್ಲಿ ಯೋಗ ಪ್ರತಿಪಾದನಾ ಸ್ಥಳವನ್ನು ಮಾಡಿಕೊಂಡು ಮನಸ್ಸನ್ನು ಏಕಾಗ್ರತೆ ಮಾಡಿಕೊಂಡು ತಿರ್ಗಿ ಜ್ಞಾನವನ್ನು ಪಡ್ಕೊಳ್ಬೇಕು. ಮತ್ತು ನಾವು ಕರ್ಮಗಳನ್ನು ಮಾಡಕತ್ತೀವ್ರಿ ಅಲ್ಲೇ ಮುಕ್ತಿ ಆಗ್ತಂತ ಕುಂತ್ರೆ ಭಾಳ ಅನರ್ಥ ಆಗ್ತದೆ. ಭಕ್ತಿಯನ್ನು ಮಾಡಕತ್ತೀವ್ರಿ ಅಂತ ಕುಂತೂ ಅನರ್ಥ ಆಗ್ತದೆ. ಮತ್ತು ತಿರ್ಗಿ ಮುಂದೆ ದಾರಿ ಸಿಗ್ತದೆ. ಯಾವಾಗ ನಿನ್ನ ಮನಸ್ಸು ಎಷ್ಟು ಶುದ್ಧ ಇರ್ತದೆ ಅಲ್ಲಿ ಮುಂದೆ ಮತ್ತೆ ದಾರಿ ಸಿಗ್ತಾ ಹೋಗ್ತದೆ, ನಿನ್ನೊಳಗೆ ಸಿಗ್ತಾ ಹೋಗ್ತದೆ. ಅಥವಾ ಸದ್ಗುರುನಾಥನು ಸಿಗ್ತಾನೆ ನಿನಗೆ. ಆವಾಗ ಏನಾಗ್ತದೆ ಅಂತಂದ್ರೆ ಜ್ಞಾನವನ್ನು, ಈ ಮನಸ್ಸನ್ನು ಏಕಾಗ್ರತೆ ಆಯಿತು. ಯಾಕಂದರೆ ಒಳಗಿನವೆಲ್ಲ ದೋಷಗಳು ಹೋಗ್ತಾವೆ ಇದರಿಂದ. ನೀತಿಕ್ರಿಯೆ ಜೀವ ಸಂಬೋಧನಾ ನೀತಿಕ್ರಿಯೆಯಿಂದ ಒಳಗಿನ ಒಂದು ಮಲ ವಿಕ್ಷೇಪ ದೋಷಗಳು ಓದು ಅಂತಂದಾಗ ಪರಿಶುದ್ಧವಾದಂಥ ಅಂತಃಕರಣದಲ್ಲಿ ಜ್ಞಾನ ಸದ್ಗುರುನಾಥ ಏನು ಹೇಳ್ತಾನೆ ಅವು ಅಲ್ಲಿ ಕೆಲಸ ಮಾಡ್ತಾವೆ. ಹಾಗಾಗಿ ಜ್ಞಾನ ಪ್ರತಿಪಾದನಾ ಸ್ಥಳ. ನಾವು ಯೋಗ ಮಾಡಕತ್ತೀವಿ ಅಂತ ಯೋಗದಲ್ಲಿ ಮುಕ್ತಿ ಆಗ್ತದಂತ ಇಲ್ಲ. ಯೋಗ ಮಾಡಕತ್ತೀವಿ ನಾವು ಏನು ಮುಕ್ತಿ ಆಗಿಬಿಡ್ತೀವಿ ಅಂತ ಸಾಧ್ಯ ಇಲ್ಲ. ಅಲ್ಲಿ ಯಾತಕ್ಕೆ ಯೋಗಗಳನ್ನು ಹೇಳ್ತಾರೆ ಅಂದರೆ ಮನಸ್ಸನ್ನು ಏಕಾಗ್ರತೆ ಮಾಡ್ಕೊಳಕ್ಕೆ, ವಿಕ್ಷೇಪ ಏನು ಇರ್ತದಲ್ಲ ಆ ದೋಷ ನಿವೃತ್ತಿ ಮಾಡ್ಕೊಳಕ್ಕೆ ಯೋಗವನ್ನು ಹೇಳ್ತಾರೆ. ಯೋಗ ಮಾಡಿದಾಗ ಈ ಮನಸ್ಸು ಏಕಾಗ್ರತೆ ಆಗ್ತದೆ. ಏಕಾಗ್ರತೆ ಆದಾಗ ನಾವು ಜ್ಞಾನವನ್ನು ಪಡ್ಕೊಳಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ನೋದಕ್ಕಾಗಿ ಇಷ್ಟೆಲ್ಲ ಹೇಳ್ಕೊಂಡು ಬರ್ತಾರೆ ಅವರು. ಈಗ ನಾವು ಯಾವುದನ್ನು ನೋಡ್ತಾ ಇದ್ದೀವಿ, ನೀತಿ ಕ್ರಿಯಾಚಾರ ಸ್ಥಳದಲ್ಲಿ 4ನೆಯ ಪದದಲ್ಲಿ ಕೆಲವು ವಿಷಯಗಳನ್ನು ಅಲ್ಲ, ಕೊನೆಯ ಒಂದು ನುಡಿ ಇಟ್ಕೊಂಡು ನಾವು 5ನೇ ಪದಕ್ಕೆ ಹೋಗಿಬಿಡೋಣ. ಏನು ಹೇಳ್ತಾರೆ, ನಿನ್ನಲ್ಲಿ ದುರ್ಗುಣಗಳು ಇದ್ದವು ಅಂತಂದ್ರೆ ನಿನಗೆ ಮುಂದಕ್ಕೆ ಹೋಗೋಕೆ ಆಗಂಗಿಲ್ಲಪ್ಪ. ಕಳ್ರಿ ಎಲ್ಲಿ ಇಲ್ಲ, ನಮ್ಮೊಳಗಡೆ ಅಡಗಿದ್ದಾರೆ. ಅವ್ರು ಭಾಳಷ್ಟು ಕಷ್ಟ ಕೊಡ್ತಾರೆ. ನಾವು ಅರ್ಥ ಮಾಡ್ಕೊಂಡು ಅವ್ರು ಒಬ್ಬೊಬ್ಬರನ್ನ ಎಳಿಬೇಕು. ಯಾರು ಇಳಿತಾರೆ? ಸದ್ಗುರುನಾಥನೇ ತೆಗೆದು ಹಾಕ್ತಾರೆ ನೋಡ್ರಿ. ಇಂಥ ಸದ್ಗುರುನಾಥ ಇವನ್ನೆಲ್ಲ ಬಿಟ್ಕೋ ಅಂತ ಹೇಳ್ತಾನೆ. ಏನು ನೋಡಪ್ಪ, ನಿನ್ನೊಳಗೆ ಇಂತಿಂಥ ಗುಣಗಳು ಅದಾವ, ಇವನ್ನ ನೀನು ಅವನು ಬಿಡಬೇಕಂದ್ರೆ ನೀ ತಿಳ್ಕೊಂಡಾಗ ಇದರಿಂದ ದೋಷ ಅದ, ಇದನ್ನು ಬಿಟ್ಟುಬಿಡು, ಈ ಭಾವವನ್ನು ಬಿಟ್ಟುಬಿಡು ಅಂತ ಹೇಳ್ತಾನಲ್ಲ. ಆ ಪ್ರಕಾರ ಆ ಶಿಷ್ಯ ನಡ್ಕೊಂಡನಂತಂದ್ರೆ ಈ ಭವರೋಗದಿಂದ ಪಾರಾಗಕ್ಕೆ ಸಾಧ್ಯ ಅದ. ಪ್ರತಿಯೊಬ್ಬರು ನಾವು ರೋಗದಿಂದ ಬಳಲುವಂಥವ್ರು. ನಮ್ಗೆ ರೋಗ ಹೆಂಗೆ ಐತಿ ಅಂತಂದ್ರೆ ಅದು ನಮ್ಮಿಂದ ಹೋಗ್ತಾ ಇಲ್ಲ ಆ ರೋಗ. ಯಾವಾಗ ಇವೆಲ್ಲ ಇಟ್ಕೊಂಡು ನಾವು ಈ ಜನ್ಮಕ್ಕೆ ಬಂದಿದ್ದೀವಿ, ಇವನ್ನೇ ಇಟ್ಕೊಂಡು ಹೋದ್ರೆ ನಮಗೆ ಈ ಭವಬಂಧನ ಅಥವಾ ಭವರೋಗ ಅನ್ನುವಂಥದ್ದು ನಿವೃತ್ತಿ ಆಗಂಗಿಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಇದು ನಿವೃತ್ತಿ ಆಗಬೇಕಾಗಿತ್ತು ಅಂತಂದ್ರೆ ಇವನ್ನೆಲ್ಲ ಬಿಟ್ಕೊಳ್ಬೇಕಾಗ್ತದೆ ನಮ್ಮಲ್ಲಿರುವಂಥವು. ಅದಕ್ಕೆ ಇಲ್ಲೇನು ಹೇಳ್ತಾರೆ 4ನೆಯ ಪದದಲ್ಲಿ, 1ರಿಂದ ಅನರ್ಥ ಕೋಟಿ ಬಂದು ಅಡಸುತ್ತಿಹುದು ಎಂದೊಡೆ ಈ ಗುಣಾವಳಿಗಳು ಒಂದಿರಲಿನ್ನೇನಹುದು ಅಂತ ಭಾಳಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಅವರು. 1ರಿಂದ ಒಂದೇ ಗುಣ ಇದ್ರೆ ಭಾಳಷ್ಟು ಒಂದು ಯಾಕಂದ್ರೆ ಕೋಟಿ ಅಷ್ಟು ಕಷ್ಟಗಳು ಬಂದು ಒದಗ್ತಾವಂದ್ರೆ ಇನ್ನು ದುರ್ಗುಣಗಳ ಸಮೂಹ ಇದ್ದರೆ ಇನ್ನೇನಹುದು ಅಂತಾರೆ ಅವರು.
ನೋಡ್ರಿ ಅಷ್ಟು ವಿಚಾರಗಳನ್ನು ಅವರು ನಮಗೆ ಹೇಳ್ತಾರೆ. ಕೊನೆಯ ಒಂದು ನುಡಿಗಳು ಆಗಿದ್ದಾವೆ. ಯಾಕಂತಂದ್ರೆ ಕೊನೆಯ ನುಡಿಯಲ್ಲಿ ಕೂಡ ಹಲವಾರು ಹೇಳ್ಕೊತ ಬಂದಿದ್ದಾರೆ. ಕುಮತ ಶಾಸ್ತ್ರಾನುಗತಿ ವಿಮತಿ ದೇಹದೊಳ ಅತಿ ಮಮತೆ ಸಂಸ್ಕೃತಿಯ ಸಂಭ್ರಮ ದುರಾತ್ಮಕರ ಸಮರತಿ ಶಂಭುಲಿಂಗದ ಅಮಳ ಚರಣ ಭಕ್ತಿ ವಿಮುಖತೆ ವರವೇದಾಗಮ ದೂಷಣಗಳೋಳು ಅಂತ ಹೇಳ್ತಾರೆ ಅವರು. ಇದನ್ನು ಸ್ವಲ್ಪ ಇಟ್ಕೊಂಡು ನಾವು ಮುಂದಕ್ಕೆ ಹೋಗೋಣ. ಇಲ್ಲಿ ಏನು ಹೇಳ್ತಾರೆ, ಕುಮತ ಶಾಸ್ತ್ರಾನುಗತಿ ವಿಮತಿ ಅಂದ್ರೆ ಕುಮತ ಶಾಸ್ತ್ರಾನುಗತಿ ಅಂತಂದ್ರೆ ಮೊನ್ನೆ ವಿಷಯಗಳಲ್ಲಿ ಬಂದಿದ್ದಾವ. ಈಗ ಸ್ವಬುದ್ಧಿಯಿಂದ ಕಲ್ಪಿತವಾದ ಶಾಸ್ತ್ರಗಳ ಅನುಸಾರವಾಗಿ ನಡೆಯುವಂಥದ್ದು. ನಾನು ಯಾವ ರೀತಿ ಅಂದರೆ ನಾನು ಸ್ವಂತ ನನ್ನ ಅನುಭವದ ನಾನು ಹಿಂಗೆ ಬರೆದಿದ್ದೀನಿ, ಅದ್ರ ಪ್ರಕಾರ ನಡ್ಕೊಳ್ಳುವಂಥದ್ದು. ಕಲ್ಪಿತವಾದ ನನಗೆ ಕಲ್ಪನೆ ಆಗ್ಯದ ಇದೇ ಥರ ಆದಂಥ ಆ ರೀತಿ ಹಂಗೆ ಹೇಳಿಕೂಡ್ದು. ಹೇಳಿದರೆ ಯಾರು ಕೇಳಿಕೂಡೋದು. ಅಲ್ಲಿ ಪ್ರಮಾಣಗಳು ಇರಬೇಕಾಗ್ತದೆ. ಇದ್ದಾಗ ಏನಾಗ್ತದೆ, ಸ್ವಬುದ್ಧಿಯಿಂದ ಕಲ್ಪಿತವಾದಂಥ ಈ ಶಾಸ್ತ್ರಗಳು ಏನದಾವ ಅದು ಕುಮತ ಶಾಸ್ತ್ರ ಅಂತ ಹೇಳಿಸ್ಕೊಳ್ತಾವೆ. ಈ ರೀತಿಯಾಗಿ ಯಾಕಂತಂದ್ರೆ ಈ ಅನಂತ ಅನರ್ಥಗಳು ಪ್ರಾಪ್ತಿ ಆಗ್ತವೆ. ಈಗ ನಾವು ಈ ಭಾಳ ಇಲ್ರಿ ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ ಅಂದರೆ ಈಗ ನನಗೆ ಈ ಥರ ಕಲ್ಪನೆ ಆಗ್ಯದ, ನಾನೇ ಬರೆದಿದ್ದೀನಿ, ಸ್ವಂತ ಬರೆದಿದ್ದೀನಿ, ಇದನ್ನು ನಂಬ್ರಿ ಅನ್ನೋಕೆ ನೀವು ಯಾಕ್ರಿ ಕೇಳಬೇಕು? ಕೇಳಕೂಡ್ದು. ಯಾಕೆ ಕೇಳಕೂಡ್ದು ಅಂತಂದ್ರೆ ಅದು ನನ್ನ ಕಲ್ಪನೆ, ಅದು ನಿಮಗೆ ಯಾಕೆ ನಿಮ್ಮ ಆ ವಿಚಾರ. ಯಾಕಂದ್ರೆ ನಾವು ಯಾವುದೇ ಒಬ್ಬ ಗುರು ಹೇಳಬೇಕಾದಾಗ ಅಲ್ಲಿ ಪ್ರಸ್ಥಾನತ್ರಯಗಳು ಪ್ರಮಾಣಗಳು ಇರಬೇಕು, ಶ್ರುತಿ ಪ್ರಮಾಣಗಳು ಇರಬೇಕಾಗ್ತದೆ. ಹೇಳಿದಾಗ ಅದನ್ನು ಯಾರಾದರೂ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯ ಆಗ್ತದೆ ಅದು ವಿಚಾರ. ಅದಕ್ಕೆ ಇಲ್ಲ ನಾನೇ ಸ್ವಂತ ಬರ್ದೀನಿ ರೀ ಅಂಥ ಶಾಸ್ತ್ರಗಳನ್ನು ನಾವು ಓದ್ಕೂಡ್ದು ಮತ್ತು ಆ ಗುರು ಕೂಡ ಹೇಳ್ಕೂಡ್ದು. ಆ ಥರ ಮಾಡಿದರೆ ಅದು ಕುಮತ ಶಾಸ್ತ್ರ ಅಂತ ಹೇಳಿಸ್ಕೊಳ್ತದೆ. ಅದರಿಂದ ಏನಾಗ್ತದೆ, ಅನರ್ಥ ಆಗ್ತದೆ. ಭಾಳಷ್ಟು ಅನರ್ಥ ಆಗ್ತದೆ. ಹಂಗೆ ಕೇಳಬಾರ್ದು. ಅಲ್ಲಿ ಪ್ರಮಾಣಗಳು ಇರಬೇಕು. ನಮಗೆ ಯಾವ ಪ್ರಮಾಣ ಅಂದರೆ ಬ್ರಹ್ಮಸೂತ್ರದ ಪ್ರಮಾಣರೇ ಇರಬೇಕು, ಉಪನಿಷತ್ ಪ್ರಮಾಣರೇ ಇರಬೇಕು, ಮತ್ತು ಭಗವದ್ಗೀತೆ ಪ್ರಮಾಣರೇ ಇರಬೇಕು. ಇರಬೇಕು. ಇಲ್ಲಾಂದ್ರೆ ಏನಿಲ್ಲ ರೀ ನಮ್ಮ ಸ್ವಂತ ಐತ್ರಿ ನಾವು ಹೇಳ್ದಂಗೆ ಕೇಳ್ರಿ ಅಂತ ಯಾರಾದರೂ ಗುರುಗಳು ಹೇಳ್ತಿದ್ರೆ ಕೇಳೋ ಅವಶ್ಯಕತೆ ಇಲ್ಲ. ಆ ರೀತಿಯಾಗಿ ಇವೇನು ಹೇಳ್ತಾರೆ, ಸ್ವಂತ ಬುದ್ಧಿಯಿಂದ ಬರೆದು ಸ್ವಕಲ್ಪಿತವಾದಂಥ ಶಾಸ್ತ್ರಗಳು ಕುಮತ ಶಾಸ್ತ್ರ ಅಂತ ಹೇಳಿಸ್ಕೊಳ್ತಾವೆ. ಈ ಶಾಸ್ತ್ರಗಳ ಪ್ರಕಾರ ಯಾರು ನಡ್ಕೊಳ್ಳೋದಾದ್ರೆ ಅದರಿಂದ ಅನಂತ ಅನರ್ಥಗಳು ಪ್ರಾಪ್ತ ಆಗ್ತಾವೆ. ಅದಕ್ಕೆ ಹಂಗೆ ಮಾಡೋಕ್ಕೆ ಬರೋಂಗಿಲ್ಲ. ಅದರಿಂದ ಮನುಷ್ಯ ಶ್ರುತಿ ಸಮ್ಮತವಾದಂಥ ಶಾಸ್ತ್ರಕ್ಕೆ ಅನುಗುಣವಾಗಿಯೇ ನಡ್ಕೊಳ್ಬೇಕು. ಅರ್ಥ ಆಯ್ತಲ್ಲ? ಅದಕ್ಕೆ ನಮ್ಮ ಸ್ವಂತ ವಿಚಾರಗಳನ್ನು ನಾವು ಹೇಳ್ತೀವಿ. ಈ ಕಾನೂನ್ದಾಗ ಇಲ್ಲರಿ ನಮಗೆ ನಾವು ಹಿಂಗೆ ಇರ್ತೀವಿ ಅಂತ ಅದು ಕಾನೂನು ಅನ್ಸ್ಕೊಳತ್ತದನ್ನು. ಯಾರು ಅದು ನಾವು ಅಂದ್ಕೊಂಡಂಗೆ ಆಗಲಿ ಅಂತಂದ್ರೆ ಆ ರೀತಿ ನಡ್ಕೊಂಡಾಗ ಎಷ್ಟು ಅನರ್ಥ ಆಗ್ತಾವ್ರಿ. ನಾವು ಹೇಳ್ತೀವಿ ಇಲ್ಲ ರೀ ಕಾನೂನು ಐತ್ರಿ, ಕಾನೂನು ಪ್ರಕಾರ ನಾವು ನೋಡ್ಕೊಳ್ಬೇಕಾಗ್ತಂತ ಲೌಕಿಕದ ಕಾನೂನುಗಳು ಇಟ್ಟಿವಲ್ಲ. ಅದಕ್ಕೆ ಯಥಾ ಬ್ರಹ್ಮಾಂಡ ತಥಾ ಪಿಂಡ. ಈಗ ನಮ್ಮ ಸೃಷ್ಟಿ ಒಳಗೆ ಏನೈತೆ ಅದು ಎಲ್ಲನೂ ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ಪ್ರಾಕ್ಟಿಕಲ್ ಅದು. ನಮ್ಗೆ ಎಷ್ಟು ನೋಡ್ರಿ ಮಕ್ಕಳಿಗೆ ಸ್ಕೂಲಿಗೆ ಹಾಕಕತ್ತೀವಿ ಅಂತಂದ್ರೂ ಕೂಡ ಭಾಳಷ್ಟು ಅದರಿಂದ ನಾವು ತಿಳ್ಕೊಳ್ಬೇಕಾಗ್ತದೆ. ಯಾಕೆ ಗ್ರಂಥಗಳು ಯಾವ ಶಾಲೆಯಲ್ಲಿರುವಂಥ ಈ ಪಠ್ಯ ಪುಸ್ತಕಗಳು ಏನು ಅದಾವ ಅವು ಬಂದಿದ್ದಾವೆ ಅಷ್ಟೇ ನಾವು ಓದ್ಕೊಂಡು ಬಿಡ್ತೀವೇನೋ? ಇಲ್ಲ, ನಾವು ಸ್ಕೂಲಿಗೆ ಕಳಿಸ್ತೀವಿ. ಯಾಕೆ ಕಳಿಸ್ತೀವಿ? ಅಲ್ಲಿ ಗುರು ಮುಖಾಂತರ ಬರಲಿ ಅಂತ. ಹೌದಲ್ಲ? ಗುರು ಮುಖಾಂತರನೇ ಓದಲಿ ಅಂತ ಕಳಿಸ್ತೀವಿ. ಯಾಕೆ ಮನ್ಯಾಗ ಇಷ್ಟಿಷ್ಟು ಬುಕ್ ಇಟ್ಕೊಂಡು ನಮ್ಮ ಮಕ್ಕಳಿಗೆ ಪಾಠ ಹೇಳ್ಕೊಡಕ್ಕೆ ಬೇಡ ಅಂತದೇನ? ಇಲ್ಲ, ಅದು ಯೋಗ್ಯ ಅಲ್ಲ. ಗುರು ಮುಖಾಂತರನೇ ತಿಳ್ಕೊಬೇಕಂತ ಸ್ಕೂಲಿಗೆ ಕಳಿಸ್ತೀವಿ. ಹೌದಲ್ಲ? ಅಲ್ಲಿ ಹೋದರೂ ಕೂಡ ಹಂಗೆ ಹೇಳ್ತಾರೆ ಗುರುಗಳು ಕೂಡ. ಅಲ್ಲಿ ಪ್ರಾಕ್ಟಿಕಲ್ಲಾಗಿ ಇರ್ತದಲ್ಲ, ಪ್ರಾಕ್ಟಿಕಲ್ಲನ್ನು ತೋರಿಸ್ತಾರೆ ಅವರು. ಯಾಕಂದರೆ ಇನ್ನೂ ಮನದಟ್ಟಾಗಲಿ ಅಂತ ಅವರಿಗೆ ಪ್ರಾಕ್ಟಿಕಲ್ಲಾಗಿ ತೋರಿಸಿದ್ರೆ, ಯಾವುದೇ ವಿಚಾರದಾಗ ಅಲ್ಲಿ ಪ್ರಾಕ್ಟಿಕಲ್ಲಾಗಿ ತೋರಿಸಿದ್ರೆ ಇನ್ನೂ ಹೆಚ್ಚಿನ ಮನದಟ್ಟಾಗಲಿ ಅಂತ ಸ್ಕೂಲಲ್ಲಿ ಕಾಲೇಜಿನಲ್ಲೆಲ್ಲ ಪ್ರಾಕ್ಟಿಕಲ್ ತೋರಿಸ್ತಾರೆ. ಇಲ್ಲಿ ಕೂಡ ನಮ್ಗೆ ಭಗವಂತ ಎಷ್ಟು ಅನುಕೂಲ ಮಾಡಿದ್ದಾನೆ. ಇದು ಒಂದು ಶಾಲೆ ಇದ್ದಂಗೆ, ನಮ್ಮ ಜೀವನ ಅನ್ನುವಂಥದ್ದು ಒಂದು ಶಾಲೆ ಇದ್ದಂಗೆ. ಇದ್ರಾಗ ನಾವು ಪಾಸ್ ಆಗಬೇಕಾಗ್ಯದ. ಹೆಂಗೆ ಪಾಸ್ ಆಗಬೇಕಾಗ್ಯದ ಅಂತಂದ್ರೆ ಈ ಸದ್ಗುರುನಾಥ ನೋಡ್ರಿ, ಭಗವಂತನೇ ಸದ್ಗುರು ರೂಪಾಗಿ ಬಂದ ತೇರಿಗಳು ಯಾವುದು? ಇವೇನು ಹುಡುಗರು ಓದ್ತಾವಲ್ಲ ಅವು ತೇರಿಗಳು. ಈ ಗ್ರಂಥಗಳು ನಮಗೆ ತೇರಿಗಳಾಗಿ ಬಂದವು. ಆಮೇಲೆ ಪ್ರಾಕ್ಟಿಕಲಾಗಿ ಜಗತ್ತಿನಲ್ಲಿ ನಾವು ಭಾಳಷ್ಟು ನೋಡ್ಕೊಳಕ್ಕೆ ಸಾಧ್ಯ ಆಗ್ತದೆ. ಹಂಗಾಗಿ ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಪ್ರಾಕ್ಟಿಕಲಾಗಿ ನಾವು ನೋಡಲಿಕ್ಕೆ ಭಾಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಶಾಸ್ತ್ರ ಶ್ರುತಿ ಸಮ್ಮತವಾದ ಶಾಸ್ತ್ರಕ್ಕೆ ಅನುಗುಣವಾಗಿಯೇ ನಡ್ಕೊಳ್ಬೇಕಾಗ್ತದೆ. ಹಾಗಾಗಿ ನಾವು ಏನು ಕಾನೂನು ಅಂತಂದ್ರೆ ಕಾನೂನು ಪ್ರಕಾರನೇ ಈ ಜಗತ್ತಿನೊಳಗೆ ಪ್ರತಿಯೊಬ್ಬರು ನಡ್ಕೊಳ್ಬೇಕಾಗ್ತದೆ. ಸುಮ್ಮನೆ ನಮ್ಗೆ ಹೆಂಗೆ ಬೇಕಂಗೆ ನಮ್ಮ ಮನಸ್ಸಿನ ಪ್ರಕಾರ ನಡ್ಕೊಂಡ್ರೆ ಹೆಂಗಾಗ್ತದೆ? ಎಷ್ಟು ಅನರ್ಥ ಆಗ್ತದೆ ಹೇಳ್ರಿ. ನಮ್ಮ ಮನಸ್ಸು ಹಿಂಗಾದ, ಯಾರಿಗೂ ಹೊಡಿಬೇಕಾಗ್ಯದ, ಏನೋ ಕಳ್ತನ ಮಾಡ್ಬೇಕಾದ್ರೆ ಇಲ್ಲರಿ ನಮ್ಮ ಮನಸ್ಸು ಹಂಗಾಗ್ಯದ ಸುಮ್ಮಿರ್ತಾರೆ, ಒದ್ದು ಹೇಳ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ. ಎಷ್ಟು ಅನರ್ಥ ಆಗ್ತದೆ. ಹಾಗಾಗಿ ನಮ್ಮ ಸ್ವಕಲ್ಪನೆಯಿಂದ ಬರೆದಂಥದ್ದನ್ನು ನಾವು ಬರೆದಂಥ ಶಾಸ್ತ್ರಗಳನ್ನು ನಾವು ನೋಡಬಾರ್ದು.
ಯಾವುದು ನೋಡ್ಬೇಕಾದ್ರೆ ಶ್ರುತಿ ಸಮ್ಮತವಾದಂಥ ಶಾಸ್ತ್ರಗಳನ್ನು ತಿಳ್ಕೊಳ್ಬೇಕು ಅನ್ನುವಂಥದ್ದು ನಮಗೆ ಎಚ್ಚರಿಕೆ ಕೊಡ್ತಾರೆ ಅವರು. ಮತ್ತು ವಿಮತಿ ಅಂತಂದರೆ ಏನಂದ್ರೆ, ಇಲ್ಲಿ ಕೆಲವು ಸಲ ಹೇಳ್ತಾರಲ್ಲ, ಈ ವಿಮತಿ ಅಂದ್ರೆ ಎಷ್ಟು ಹೇಳಿದರೂ ಕೂಡ ತಿಳಿಯದೇ ಇರುವಂಥ ಬುದ್ಧಿ ಇರ್ತದೆ. ಈಗ ಎಲ್ಲರೂ ಮನುಷ್ಯರಿದ್ದೀವಿ ಅಂದರೆ ಎಲ್ಲರ ಬುದ್ಧಿಗಳು ಒಂದೇ ಅದಾವೇನಂದರೆ ಇಲ್ಲ. ಇಲ್ಲಿ ಏನು ಹೇಳ್ತಾರೆ, ಚರ್ಮ ಬುದ್ಧಿ, ತೈಲ ಬುದ್ಧಿ, ಗ್ರತ ಬುದ್ಧಿ ಅಂತ 3 ಬುದ್ಧಿಗಳ ವಿಚಾರಗಳನ್ನು ಹೇಳ್ತಾರೆ ಅವರು. ಈ ತೈಲ ಬುದ್ಧಿ ಮತ್ತು ಯಾವುದು ಈ ಚರ್ಮ ಬುದ್ಧಿ ಅಂದರೆ ಚರ್ಮವನ್ನು ರಾತ್ರಿ ನೆನೆಹಿಟ್ಟು ಚೆನ್ನಾಗಿ ಒಡೆದ್ರೆ ಒಂದು ಸ್ವಲ್ಪ ಅಲ್ಗದಂಗೆ ಆಗ್ತದೆ. ಆಮೇಲೆ ಗ್ರತ ಬುದ್ಧಿ ಅಂತಂದ್ರೆ ತುಪ್ಪ ಕಾಯಿಸಿದಾಗ ನೀರು ಆಗ್ತದೆ, ಸ್ವಲ್ಪ ಬಿಟ್ಕೊಂಡು ಎಪ್ಪಾಗಿಬಿಡ್ತದೆ, ಗಟ್ಟಿಯಾಗಿಬಿಡ್ತದೆ ಅನ್ನುವಂಥದ್ದು. ಆಮೇಲೆ ತೈಲ ಬುದ್ಧಿ ಅಂದರೆ ನೀರಲ್ಲಿ ಹಾಕಿದರೆ ಅದು ಒಂದು ಕೊಡದಲ್ಲಿ ನೀರಲ್ಲಿ ಒಂದೇ ಹನಿ ಎಣ್ಣೆ ಬಿದ್ದರೂ ಕೂಡ ಅದು ಕೊಡ ತುಂಬ ಆಗಿರುವಂಥದ್ದು. ಈ ರೀತಿಯಾಗಿ ಬುದ್ಧಿಗಳಲ್ಲಿ ಈ ಪ್ರಕಾರಗಳನ್ನು ಹೇಳ್ತಾರೆ. ಯಾಕಂದ್ರೆ ಈ ಚರ್ಮ ಬುದ್ಧಿ ಅಂತಂದರೆ ಎಷ್ಟು ಈ ಶಾಸ್ತ್ರ ಹೇಳಿದ್ರು ಕೂಡ ಒಂದು ಸ್ವಲ್ಪ ತಿಳಿದಂಗೆ ಆತ, ಸ್ವಲ್ಪ ನಮ್ಗೆ ಏನು ಅರ್ಥನೇ. ಭಾಳಷ್ಟು ಜನರ ಬಾಯಲ್ಲಿ ಕೇಳ್ತೀವಿ ನಾವು, ಇಲ್ಲರಿ ಭಾಳ ಕೇಳ್ತೀವಿ ರೀ, ಆದರೆ ಒಂದು ಚೂರು ಅರ್ಥ ಆಗವಲ್ರಿ ನಮಗೆ ಅಂತಾರೆ. ಆದರೆ ಅದು ಒಂದು ಆ ಬುದ್ಧಿ ಇರ್ತದೆ, ಚರ್ಮ ಬುದ್ಧಿ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಗ್ರತ ಬುದ್ಧಿ ಅಂದ್ರೆ ಕೇಳಬೇಕಾದಾಗ ತಿಳಿದಂಗೆ ಆಗ್ತದೆ, ಎಷ್ಟು ಚಂದ ತಿಳಿದಂಗೆ ಆಗ್ತದೆ. ಆದರೆ ಕೇಳಿ ವಸ್ತುಲಿಂದ ಹೊರಗೆ ಹೋದ ತಕ್ಷಣ ಅದು ಮರ್ತು ಹೋಗಿಬಿಡುವಂಥದ್ದು, ಇದು ಗ್ರತ ಬುದ್ಧಿ ಅಂತ ಹೇಳ್ತಾರೆ. ತೈಲ ಬುದ್ಧಿ ಅಂತಂದ್ರೆ ಅದು ಯಾವಾಗಲೂ ಹಂಗೆ ಇರ್ತದೆ ನೋಡಿ, ತುಂಬ ಇದೇನು ಆಗಿರ್ತದೆ, ಎಣ್ಣೆ ಎಲ್ಲ ಕಡೆ ಅಡರಿರ್ತದೆ ಅದು. ಹಾಗಾಗಿ ಏನಂತಂದ್ರೆ ಅದು ತೈಲ ಬುದ್ಧಿ ಸದ್ಗುರು ಹೇಳಿದ ತಕ್ಷಣ ಟಕ್ಕಂತ ಅರ್ಥ ಆಗಿಬಿಡ್ತದೆ, ಇದು ತೈಲ ಬುದ್ಧಿ ಅಂತ ಹಿಂಗೆ ಈ ಥರ ಹೇಳ್ತಾರೆ. ಇದು ಯಾಕಂತಂದ್ರೆ ಇಲ್ಲಿ ಎಷ್ಟು ಹೇಳಿದರೂ ಕೂಡ ತಿಳಿಯದೇ ಇರುವಂತಹ ಬುದ್ಧಿ, ಈ ಶ್ರುತಿ ಸಮ್ಮತ ರಹಿತವಾದಂಥ ಇದು ಶ್ರುತಿ ಸಮ್ಮತ ಇರದೇ ಇರುವಂಥ ವಿಚಾರಗಳು ಅದಾವ, ಇದು ಯೋಗ್ಯ ಅಲ್ಲ ಅಂತ ಹೇಳಿದರೂ ಕೂಡ, ಎಷ್ಟು ಹೇಳಿದ್ರು ಕೂಡ ಶ್ರುತಿಯಲ್ಲಿ ಹೇಳದೇ ಇರುವಂಥ ವಿಚಾರವನ್ನೇ ಫಾಲೋ ಮಾಡ್ತಿರ್ತಾರೆ ಅವರು. ಶ್ರುತಿಯಲ್ಲಿ ಅವೇನಿರಂಗಿಲ್ಲ, ಇರದೇ ಇರುವಂಥ ಇಲ್ಲ, ಶ್ರುತಿ ಪ್ರಮಾಣ ಇರುವಂಥ ವಿಚಾರಗಳನ್ನು ತೊಗೊಳ್ರಿ, ಅದೇ ಪ್ರಕಾರ ನಡ್ಕೊಳ್ರಿ ಅಂತಂದ್ರೂ ಕೂಡ ಅವ್ರು ಕೇಳಂಗಿಲ್ಲ, ನೀವು ಹೇಳೋದು ಸುಳ್ಳು ಅಂತಾರೆ ಅವರು. ಹಾಗಾಗಿ ಶ್ರುತಿ ಪ್ರಮಾಣ ಇರದೇ ಇರುವಂಥ ವಿಚಾರಗಳನ್ನೇ ಫಾಲೋ ಮಾಡ್ತಿರ್ತಾರಲ್ಲ ಅವರು, ಅದಕ್ಕೆ ಅದೇ ಸತ್ಯ ಅಂತ ತಿಳ್ಕೊಳ್ತಾರೆ. ಅದನ್ನು ಬಿಡದೆ ಇರುವಂಥದ್ದು, ಎಷ್ಟು ಹೇಳಿದರೂ ಕೂಡ ತಮ್ಮದೇ ವಾದ ಮಾಡುವಂಥದ್ದು ನೋಡ್ರಿ. ಈ ರೀತಿ ಇರುವಂಥ ಬುದ್ಧಿಗೆ ವಿಮತಿ ಅಂತ ಹೇಳ್ತಾರೆ. ಮತ್ತು ದೇಹದೊಳ ಅತಿ ಮಮತೆ, ಈ ಶರೀರದಲ್ಲಿ ಅತ್ಯಂತ ಪ್ರೇಮ ಇಡುವಂಥದ್ದು, ಶರೀರದಲ್ಲಿ ಅತ್ಯಂತ ಪ್ರೇಮವನ್ನು ಇಟ್ಕೊಂಡಿರುವಂಥದ್ದು. ಯಾಕಂದರೆ ಅದಕ್ಕೆ ಹೇಳ್ತಾರಲ್ಲ, ಹುಟ್ಟಿನಿಂದ ಸಾಯೋವರೆಗೂ ಈ ಶರೀರಕ್ಕೆ ನಾವು ರಂಬಿಸೋದಾಗಿಬಿಡ್ತದೆ. ಇದು ರೋಗ ರುಜಿನ ನೋಡೋದು, ಇದಕ್ಕೆ ತಿನ್ನಿಸೋದು, ಇದು ಕುಣಿಸೋದು, ಇದರಲ್ಲೇ ಮರಿಯಾಗಿಬಿಡ್ತದೆ ರೀ, ಇದೇ ಮಾಯ ಅನ್ನುವಂಥದ್ದು. ಅದಕ್ಕೆ ಹೇಳ್ತಾರೆ, ನಂಬಬೇಡವೋ ಮನುಜ ನಂಬಬೇಡವೋ, ನಂಬಿ ಕೆಡುವರುಂಟೆ ಮಣ್ಣ ಬೊಂಬೆಯಂತ ತನುವ ನಿಧನ. ನೋಡ್ರಿ, ಮಣ್ಣು ಬೊಂಬೆ ಇರುವಂಥದ್ದು ಈ ಶರೀರ ಯಾವಾಗ ಬಿದ್ದು ಹೊಡೆದೋಗ್ತದೆ ಗೊತ್ತಿಲ್ಲ. ಮತ್ತು ಇದಕ್ಕೆ ನಂಬಿ ನಾವು ಸಾಯೋವರೆಗೂ ನಮ್ಮ ನಿಜವಾದ ಸ್ವರೂಪವನ್ನು ನಾವು ಮರ್ತು ಬಿಡ್ತೀವಲ್ಲ, ಇದು ದೊಡ್ಡ ಮಾಯೆ. ಅದಕ್ಕೆ ಶರೀರದೊಳಗೆ ಅತ್ಯಂತ ಪ್ರೇಮ ಇಡುವಂಥದ್ದು. ಶರೀರಕ್ಕೇನು ಬಿಡ್ಬೇಕೇನ್ರಿ, ಏನು ಮಾಡೋದು, ಅದು ಕೊಡಿಬೇಕಾ ಬಿಡಿಬೇಕಾ, ಹಂಗಲ್ಲ. ಅದ್ರ ಮೇಲೆ ಏನು ಮೋಹ ಇಟ್ಟಿದ್ದು, ಮಮತೆ ಇಟ್ಟಿದ್ದು ಬಿಟ್ಟುಬಿಡು, ಅದು ಇರ್ತದೆ. ಅದಕ್ಕೇನು ಇಷ್ಟು ಸ್ವಲ್ಪ ಹಾಕ್ಬೇಕಾಗಿದೆ, ಯಾಕಂದ್ರೆ ಪ್ರಾರಬ್ಧ ರೂಪ ಮುಗಿಯೋವರೆಗೂ ಈ ಶರೀರ ಇರ್ತದಲ್ಲ, ಅದಕ್ಕೇನು ತಿನ್ನಿಸ್ಬೇಕಾಗಿದೆ, ಒಂದಿಷ್ಟು ಊಟ ಹಾಕಬೇಕು, ಬಿಡಬೇಕಷ್ಟೇ. ಅದ್ರ ಮೇಲೆ ಅತಿಯಾದ ಮಮತೆ ಇಡುವಂಥದ್ದು ಯೋಗ್ಯ ಅಲ್ಲ. ಮತ್ತು ಈ ಶರೀರಕ್ಕೆ ಸಂಬಂಧವಾದಂಥ ಈ ಹೆಂಡತಿ ಮಕ್ಕಳು ಅವ್ರಿಗೆ ಏನಾದರೂ ಕಷ್ಟ ಆಯ್ತಂದ್ರೆ ಅದರಿಂದ ಏನಾಗ್ತದೆ, ಭಾಳಷ್ಟು ದುಃಖ ಆಗ್ತದೆ. ಇದಕ್ಕೆಲ್ಲ ಶರೀರಕ್ಕೆ ಸಂಬಂಧಪಟ್ಟಂಥವು. ಯಾವುದು ಈ ಶರೀರಕ್ಕೆ ಬರುವಂಥ ರೋಗ ರುಜಿನಾದಿಗಳಾಗಿರ್ಬೋದು, ಶರೀರಕ್ಕೆ ಸಂಬಂಧಪಟ್ಟಂಥ ಹೆಂಡತಿ ಮಕ್ಕಳಾಗಿರ್ಬೋದು, ಇವೆಲ್ಲರಿಗೆ ಅವ್ರಿಗೆ ಒಂದಲ್ಲ ಒಂದು ರೀತಿಯಿಂದ ಅವ್ರಿಗೆ ಏನಾದರೂ ದುಃಖ ಬಂದರೆ, ಶರೀರಕ್ಕೆ ಕಷ್ಟ ಬಂದರೂ ಕೂಡ, ರೋಗ ರುಜಿನಾದಿಗಳು ಬಂದರೂ ಕೂಡ ಕಷ್ಟ ಅದ. ಮತ್ತು ಶರೀರ ಸಂಬಂಧಪಟ್ಟಂಥ ಹೆಂಡತಿ ಮಕ್ಕಳಿಗೆ ಕಷ್ಟ ಆದರೂ ಕೂಡ ಕಷ್ಟ ಅದ, ದುಃಖ ಐತೆ. ಅದರಿಂದ ಶರೀರದಲ್ಲಿ ಅತ್ಯಂತ ಪ್ರೇಮವನ್ನು ಇಡುವಂಥದ್ದು ಯೋಗ್ಯ ಅಲ್ಲ. ಮಹಾತ್ಮರು ಭಾಳಷ್ಟು ನೋಡ್ರಿ ಎಷ್ಟು ಅದ್ಭುತ ಹೇಳ್ತಾರೆ. ತನುಭಾವ ಒಳಿಯ ದುಃಖದ ಕೇಳೊಂದು ಬಿಟ್ಟಾರ, ಒಂದೇ ಮಾತು ಹೇಳಿದ್ದಾರೆ ನೋಡ್ರಿ. ಶರೀರದ ಭಾವನೆ ಯಾವಾಗ ಬಿಟ್ಕೋತಿ ನೀನೇ ಸುಖಿ ಇರ್ತೀರಿ, ಯಾವಾಗ ಹಿಡ್ಕೋತಿ ನೀನೇ ದುಃಖಿ. ಇದಕ್ಕೆ ಶರೀರ ಸಂಬಂಧಪಟ್ಟಂಥದ್ದು ಎಲ್ಲಷ್ಟು ನಿನಗೆ ದುಃಖ ಕೊಡ್ತದೆ, ಯಾವಾಗ ನೀನು ಶರೀರದ ಮೇಲೆ ಪ್ರೇಮ ಇಟ್ಕೊಂಡಾಗ. ಅದಕ್ಕೆ ಶರೀರದ ಮೇಲೆ ಭಾವ ಬಿಟ್ಕೊಳ್ಳುವಂಥದ್ದು ಭಾಳ ಯೋಗ್ಯ. ಎಷ್ಟು ಆನಂದ ನೋಡ್ರಿ.
ಅವನ್ನೆಲ್ಲವನ್ನು ಶರೀರ ನಾನೇ ಅಂತ ಅಂದ್ಕೊಂಡು ಶರೀರ ಅಂದು ನಾನು ಅಂತ ಏನಾರ ಭಾವ ಇಟ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟು ಎಲ್ಲವೂ ದುಃಖ ಕೊಡ್ತಾವೆ ನಿನಗೆ. ಈ ಶರೀರನೇ ನಾನು ಅಲ್ಲ ಅಂತ ನೀನು ಯಾವಾಗ ದೃಢ ಮಾಡ್ಕೊತ ಬರಬೇಕು. ಅದಕ್ಕೆ ಈ ಶಾಸ್ತ್ರ ಯಾಕೆ ಭಾಳ ಕೇಳಬೇಕಂದ್ರೆ 84 ಲಕ್ಷ ಜೀವರಾಶಿಯಿಂದ ಈ ಶರೀರ ನಾನು ಅಂತ ಕೂತ್ಕೊಂಡಿಯಲ್ಲ, ಅದಕ್ಕೆ ನಿನಗೆ ಭಾಳ ದುಃಖ ಬಂದದ. ಈಗ ಆ ಶರೀರ ನಾನಲ್ಲ ಅನ್ನುವಂಥ ವಿಚಾರ ಹೋಗ್ಬೇಕಾಗ್ಯದ. ಈಗ ಹೆಸ್ರು ಗಟ್ಟಿ ಹಿಡ್ಕೊಂಡು ಕುಂತೀವಿ ನೋಡ್ರಿ, ಎಂಥ ಅಜ್ಞಾನ ರೀ. ನಮ್ಮ ಅಪ್ಪ ಅಮ್ಮ ಇಟ್ಟಂಥ ಹೆಸರು, ಅದು ನಡು ಬಂದ ಹೆಸರನ್ನು ಅದೇ ಗಟ್ಟಿಯಾಗಿ ಹಿಡ್ಕೊಂಡು ಕುಂತು ಬಿಟ್ಟಿವಲ್ಲ, ಇದು ದೊಡ್ಡ ಅಜ್ಞಾನ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಹೆಸರು ಜೊತೆ ಈ ಶರೀರ ನಾನೇ ಅಂತ ಏನು ಅಂದ್ಕೊಂಡು ಕುಂತೀಯಲ್ಲ, ಮೊದಲು ಇವನು ಬಿಟ್ಕೋ. ಸುಖ ಎಲ್ಲಿ ಇಲ್ಲ, ದೂರ ಇಲ್ಲ, ನಿನ್ನ ಮನಸ್ಸಿನಾಗ ಅದ. ನೀ ಯಾವಾಗ ಎಲ್ಲವನ್ನ ಹಿಡ್ಕೊಳ್ತೀನಿ ದುಃಖದಿಂದ ಇರ್ತಿದ್ದಿ, ಯಾವಾಗ ಇವನ್ನೆಲ್ಲ ಬಿಟ್ಕೊಳ್ತೀನಿ ನೀನೇ ಸುಖಿ. ಸುಖ ಅಂತ ಹೊರಗೆ ಎಲ್ಲಿ ಹುಡ್ಕೊಳಂಗಿಲ್ಲ. ನೀನು 8 ಕೋಟಿಯನ್ನು ಗಳಿಸು, ನಿನಗೆ ಸುಖ ಇಲ್ಲ, ಹೊರಗಡೆ ದುಃಖನೇ ಐತೆ. ನಾವು ನೋಡ್ತೀವಿ ಇವತ್ತು ಕೋಟಿ ಗಳಿಸ್ತವ್ರು ಸತ್ತು ಹೋಗಕತ್ತಾರೆ ಇವತ್ತು. ಯಾವ ವಿದ್ಯೆ ರೀ ಇದು? ಭ್ರಮವಿದ್ಯೆ. ಮಹಾತ್ಮರು ಹೇಳ್ತಾರೆ ನೋಡ್ರಿ, ಎಂಥ ಹಿಡ್ತಾ ಹೇಳ್ತಾರೆ. ನಿಜವಾಗಿ ಇದನ್ನೆಲ್ಲ ಕೇಳಿದವ್ರು ಧನ್ಯರಂತ ಅಂದ್ಕೊಳ್ಬೇಕು. ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ, ದೇಹದಲ್ಲಿ ಅತಿ ಮಮತೆ ಪ್ರೇಮ ಇಡುವಂಥದ್ದು ಯೋಗ್ಯ ಅಲ್ಲ. ಮತ್ತು ಸಂಸ್ಕೃತಿಯ ಸಂಭ್ರಮ ಏನು ಹೇಳ್ತಾರೆ ಇಲ್ಲಿ, ಸಂಸಾರದ ಒಂದು ಸಡಗರ ದೇಹದಲ್ಲಿ. ಈಗ ಜಗತ್ತಿನ ಒಳಗೆ ಸಂಸಾರ ಮಾಡಬೇಕಾದಂಥವ್ರು ನಾವು ಇಲ್ಲೇ ಇರ್ತೀವಿ ತಳ ಊರ್ಕೊಂಡು. ಸಾಯೋ ದಿನ 70, 80, 90 ವಯಸ್ಸಾದರೂ ಕೂಡ ಇನ್ನೂ ಸಂಸಾರ ಮಾಡ್ಬೇಕು ಅನ್ನುವಂಥ ಭಾವ ಇರ್ತದೆ ನೋಡ್ರಿ. ಇನ್ನೂ ಇರ್ತೀವಿ ಭಾಳ ವರ್ಷ, ಮುಂದಿನ ಯೋಚನೆಯೇ ಇಲ್ಲ ಅವ್ರಿಗೆ. ಹಾಗಾಗಿ ಇಲ್ಲಿ ಕೂಡ ಆ ಸಂಸಾರ ಮಾಡುವಂಥ ಒಂದು ಸಡಗರ ದೇಹದಲ್ಲಿ ಅತಿ ಮಮತೆ ಉಳ್ಳವನಾಗಿ, ಅಲ್ಲಿ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಹೊಲ, ಈ ಸಂಸಾರ ಸಡಗಾರದಲ್ಲೇ ಉಳಿದ್ಬಿಡ್ತಾನಂತ. ಎಲ್ಲಷ್ಟು ನಾನು ಸಂಸಾರದ ಪದಾರ್ಥಗಳಲ್ಲಿ ಒಂದೇನಾದರೂ ಹೋಯ್ತು ಅಂತಂದಾಗ ಇವೆಲ್ಲ ಇಟ್ಕೊಂಡಿರ್ತಾನೆ. ಹೆಂಡತಿ, ಮಕ್ಕಳು, ಸಂಸಾರ, ಹೊಲ, ಮನೆ, ಆಸ್ತಿ, ಸಂಪತ್ತು, ಈ ರೀತಿ ಎಲ್ಲ ಇಂಥ ಒಂದು ಸಡಗಾರದಲ್ಲೇ ಉಳಿದಿರ್ತಾನೆ. ಸಂಸಾರದ ಈ ಒಂದು ಸಂಸಾರದ ಪದಾರ್ಥಗಳೇನದಾವ ಒಂದು ಹೋಯ್ತು ಅಂತಂದ್ರೆ ಅದು ಹೆಂಗಾಗ್ತದೆ, ಭಾಳ ದುಃಖ ಆಗ್ತದೆ. ಎಲ್ಲ ಹಂಗೆ ಇರ್ತವೇನ್ರಿ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ ಇದು ಕನಸು ಅಂತಂದಾರ. ಯಾವುದು ಹಿಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಶರೀರವನ್ನು ಹಿಡ್ಕೊಂಡು ಹೆಂಡತಿ, ಮಕ್ಕಳು, ಹೊಲ, ಆಸ್ತಿ, ಸಂಪತ್ತು ಏನೇ ಇರ್ಬೋದು, ಆದರೆ ಇದು ಕೊನೆಯವರೆಗೆ ಹಿಂಗೆ ಇರ್ತದೆ ಅನ್ನೋಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ಒಂದು ನಿನ್ನ ಕೈ ಬಿಟ್ಟು ಹೋಗುವಂಥವದಾವ, ಎಲ್ಲಷ್ಟು ನಿನ್ನ ಕೈ ಜಾರಿ ಹೋಗುವಂಥವದಾವ. ನಿನ್ನ ಶರೀರನೇ ನಿನಗೆ ಗುತ್ತಿಗಿಡೋಕ್ಕಾಗಂಗಿಲ್ಲ, ನಿನ್ನ ಶರೀರನೇ ನಿನ್ನ ಕೈಯಿಂದ ಜಾರಿ ಹೋಗ್ಬಿಡ್ತದಂತಂದಾಗ ಇವೆಲ್ಲ ಇರ್ತಾವೇನ್ರಿ. ಅದಕ್ಕೆ ಈ ಮನಸ್ಥಿತಿ ಒಳ್ಳೆಯದಲ್ಲಪ್ಪ. ಯಾವಾಗಲೂ ಹಿಂಗೆ ಇರ್ತೀವಿ ಅನ್ನುವಂಥ ಮನಸ್ಥಿತಿ ಅಲ್ಲ. ಒಂದಲ್ದು ಒಂದು ನಿನ್ನ ಕೈ ಬಿಟ್ಟು ಹೋಗ್ತಾವ, ಅವಾಗ ಏನಾಗ್ತದೆ, ಬಹಳಷ್ಟು ದುಃಖ ಆಗ್ತದೆ ನಿನಗೆ. ಹಾಗಾಗಿ ಸಂಸಾರ ಎಲ್ಲ ಮಿಥ್ಯೆ ಅಂತ ತಿಳ್ಕೊಂಡು ಹೆಂಗೆ ತಿಳ್ಕೊಳ್ಬೇಕು ನೀನು? ಸಂಸಾರ ಇದು ಕನಸು ಐತೆ ಅಂತ ತಿಳ್ಕೊಂಡು ಮಾಡ್ಬೇಕು ನೀನು. ಅದಕ್ಕೆ ಈ ಸಂಸಾರ ಮಿಥ್ಯೆ ಅಂತ ತಿಳಿದು ಸಂಸಾರದ ಇದು ಪದಾರ್ಥಗಳೇನದಾವ ನನ್ನದು ಅನ್ನುವಂಥ ಮಮಕಾರವನ್ನು ಬಿಟ್ಟು, ಏನೇ ಇರಲಿ ನಂದು ಯಾವುದಿಲ್ಲ, ಇಲ್ಲಿ ಬರಾಗ ಒಂದೇ ಹೋಗುವಾಗೂ ಒಂದೇ. ಆದ್ರೆ ಇದು ನಾವು ಎಲ್ಲಿ ಬಂದೀವಿ, ಈಗ ಹೋಟೆಲ್ಗೆ ಬಂದಂಗೆ ನಮ್ಮ ಹತ್ರ ರೊಕ್ಕ ಇದು ಅಂದರೆ ಪದಾರ್ಥಗಳನ್ನು ತೊಗೊಂಡು ತಿಂತೀವಿ, ಹೌದಿಲ್ಲ? ಒಂದಲ್ದ ಎರಡಲ್ದ ನಾನಾ ರೀತಿಯಿಂದ ಆರ್ಡ್ರ್ ಕೊಡ್ತೀವಿ. ಯಾಕೆ ನಮ್ಮ ಹತ್ರ ರೊಕ್ಕ ಅದ, ರೊಕ್ಕ ಆಗೋವರೆಗೂ ತಿಂತೀವಿ. ರೊಕ್ಕ ಮುಗಿದುಗಳನ್ನೇ ಮುಗೀತಪ್ಪ ನಡ್ರಿ ಹೋಗೋ ಮನೆಗೆ ಅಂತೀವಿ, ಹೌದಿಲ್ಲ? ಹಂಗೆ ಸಾಮಾನು ಒಯ್ದೀವಿ ನಾವು. ಯಾವ ಸಾಮಾನು ಒಯ್ದಿಲ್ಲ, ಸೀದಾ ಹೋಗಿ ಕುಂತೀವಿ ಟೇಬಲ್ಗೆ. ಅವ್ರು ಊಟಕ್ಕೆ ತಂದು ಕೊಟ್ಟರು, ಇಂಥದ್ದು ಆರ್ಡ್ರ್ ಮಾಡ್ತೀವಿ. ನಮ್ಮ ಹತ್ರ ರೊಕ್ಕ ಇದ್ದಷ್ಟು ಆರ್ಡ್ರ್ ಮಾಡ್ತೀವಿ, ತಿಂತೀವಿ, ಮತ್ತು ಉಣ್ತೀವಿ. ಅವೆಲ್ಲ ಸಾಮಾನುಗಳು ಇಡ್ತೀವಿ, ಬಂದುಬಿಡ್ತೀವಿ. ಏನಾರ ತೊಗೊಂಡು ಹೋಗ್ಬೇಕ್ರಿ, ಒಂದು ಚಮಚ ತೊಗೊಂಡು ಹೋಗ್ಬೇಕು, ಇದು ಗ್ಲಾಸ್ ಚಂದ ಅದ್ರಿ, ಒಂದು ಬ್ಯಾಗ್ನಾಗ ಹಾಕ್ಕೊಡ್ಬೇಕು. ಆಮೇಲೆ ಪ್ಲೇಟ್ ಐತ್ರಿ, ಇದೊಂದು ಇಟ್ಕೊಂಡ್ಬಿಡ್ಬೇಕು, ಮನ್ಯಾಗ ಬರ್ತಂತ ಯಾರಾದ್ರೂ ಇಟ್ಕೋತೀವಿ ನಾವು? ಯಾರು ಇಟ್ಕೊಳಂಗಿಲ್ಲ. ಬಂದೀವಿ, ತಿನ್ನಬೇಕು, ಯಾರು ಮನಸ್ಸಿನಾಗಿಲ್ಲ. ಯಾಕಂದ್ರೆ ನಾವು ಹಾಗೆ ಬಂದೀವಿ, ಹಂಗೆ ಹೋಗ್ಬೇಕು, ರೊಕ್ಕ ಕೊಡಬೇಕು, ತಿನ್ನಬೇಕು, ಪ್ಲೇಟ್ಗಳೆಲ್ಲ ಇಲ್ಲೇ ಇಡ್ಬೇಕಂತ ಬಿಟ್ಟು ಎದ್ದು ಬರ್ತೀವಿ. ಹಂಗೆ ನಮ್ಮ ಜೀವನ ಇರಬೇಕು. ನಮ್ಮ ಜೀವನ ಹೆಂಗಿರ್ಬೇಕು? ನಾವು ಬಂದಿದ್ದೀವಿ, ಇಲ್ಲಿ ತಿನ್ನಕತ್ತೀವಿ. ಯಾವ ತಿನ್ನಕತ್ತೀವಿ? ಪ್ರಾರಬ್ಧ ರೂಪದಿಂದ, ಪಾಪ ಪುಣ್ಯದ ರೂಪದಿಂದ ಇಲ್ಲಿ ತಿನ್ನಕತ್ತೀವಿ. ತಿನ್ನಬೇಕು, ಮತ್ತು ಬಿಟ್ಕೆಸ್ ಹೊಂಟ್ಬಿಡ್ಬೇಕು ಅಷ್ಟೇ. ಮತ್ತೇನು ತೊಗೊಂಡು ಹೋಗಂಗಿಲ್ಲ ಇಲ್ಲಿ. ಇದನ್ನು ನಾವು ಅರ್ಥ ಮಾಡ್ಬೇಕು. ನಾವೇನು ಊಟ ಮಾಡಿರ್ತೀವಿ ಅದು ಸಂತೋಷ. ಸರಿ ಊಟ ಮಾಡಿದ್ರೆ ಸರಿಯಾಗಿರ್ತದೆ, ಕೆಟ್ಟದ್ದಂದರೆ ಮತ್ತೆ ಬೇರೆ ಬೇರೆ ಲೆಕ್ಕಕ್ಕೆ ಹೋಗ್ತದೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ ಅವರು, ಸಂಸ್ಕೃತಿಯ ಸಂಭ್ರಮ. ಈ ಒಂದು
ಈ ಸಂಸಾರ ಎಲ್ಲ ಮಿಥ್ಯೆ ಐತಂತ ತಿಳ್ಕೊಂಡು ಒಂದು ಸೆಕೆಂಡ್ ಹಾಂ ರೀ ಏನಾಗ್ತದಂತಂದ್ರೆ ಈ ಸಂಸಾರ ಎಲ್ಲ ಮಿಥ್ಯೆ ಅಂತ ತಿಳ್ಕೊಂಡು ಸಂಸಾರದ ಪದಾರ್ಥಗಳಲ್ಲಿಯೇ ನಂದು ಅನ್ನುವಂಥ ಮಮಕಾರವನ್ನು ಬಿಡಬೇಕು. ಎಷ್ಟು ಸುಖದ ಒಂದು ಹಿಡಿತ ಹೆಂಗೆ ತೊಗೊಳ್ಬೇಕನ್ನುವಂಥ ಹಿಡಿತ ಹೇಳ್ತಾರೆ ನೋಡ್ರಿ. ಯಾವುದೇ ಇದ್ದರೂ ಕೂಡ ನನ್ನದು ಅಂತ ಅಂದ್ಕೋಬೇಡಪ್ಪ, ಅದ್ರ ಮೇಲೆ ಮೋಹ ಇಡಬೇಡ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಯಾವುದೂ ಉಳಿಯಂಗಿಲ್ಲ, ಎಲ್ಲ ಒಂದಲ್ಲ ಒಂದು ಸಲ ಕೈ ಜಾರಿ ಹೋಗುವಂಥದ್ದು. ಅದಕ್ಕೆ ಇದ್ರ ಮೇಲೆ ಮೋಹ ಮಾಡಿಬಿಡಪ್ಪ ಅಂತ ಹೇಳುವಂಥದ್ದು. ಮತ್ತೆ ಹೇಳ್ತಾರೆ ಅವರು, ಈ ರೀತಿಯಾಗಿ ಸಂಸಾರದಲ್ಲಿ ಇದ್ದರೂ ಕೂಡ ಯಾವಾಗ ನಿನ್ನ ಮನಸ್ಸಿನಲ್ಲಿ ನನ್ನದು ಅನ್ನುವಂಥ ಮಮಕಾರ ಬಿಟ್ಟಾಗ ನೀನು ಅಚ್ಚ ಸುಖಿ ಆಗ್ತಿ. ನೀನು ಸಂಸಾರದಲ್ಲಿ ಯಾವಾಗ ನಿನ್ನ ಈ ಮೋಹವನ್ನು ಬಿಟ್ಕೋತಿ, ಈ ಮಮಕಾರವನ್ನು ಬಿಟ್ಕೋತಿ. ಅದಕ್ಕೆ ಮಮಕಾರಕ್ಕಿಂತ ಮಿಕ್ಕಿನ ಬಂಧ ಮುಂಟೆ ಅಂತ ಹೇಳಿದಾರ ನಿಜಗೊಂಡ್ರು. ಏನು ಹೇಳಿದಾರ? ಮಮಕಾರಕ್ಕಿಂತ ಮಿಕ್ಕಿನ ಯಾಕಂದ್ರೆ ಬಂಧನ ಭಾಳಷ್ಟು ಬಂಧಕ್ಕೆ ಹೋಗುವಂಥದ್ದು. ಮಮಕಾರಕ್ಕಿಂತ ಮಿಕ್ಕಿನ ಬಂಧ ಮುಂಟೆ, ಇದು ಬಂಧಕ್ಕೆ ಗುರಿ ಮಾಡ್ತದೆ, ನಿನ್ನನ್ನು ಬಂಧಿಸಿ ಬಿಡ್ತದದು. ಹಾಗಾಗಿ ಇಲ್ಲಿ ಮಹಾತ್ಮರು ಹೇಳ್ತಾರೆ, ಇದು ನಾನು ನನ್ನದು ಅನ್ನುವಂಥ ಮಮಕಾರ ಎಲ್ಲದರಿಂದ ಬಿಡು, ಶರೀರವನ್ನು ಹಿಡ್ಕೊಂಡು ಬಿಡು ಅಂತಾರೆ ಅವರು. ಇದು ನಂದು ಅಲ್ಲ ನನ್ನದು ಅಲ್ಲ ಅನ್ನುವಂಥದ್ದು ಬಿಡೋದಕ್ಕೆ ಇಷ್ಟು ಬೇಕಾಗ್ತದೆ ಟೈಮು. ಯಾಕೆ ಇಷ್ಟು ದಿವಸ ಕೇಳಬೇಕಿದು ಕ್ರಮವಾಗಿ ಕೇಳ್ಬೇಕಂದ್ರೆ ಯಾವಾಗ ನೀನು ದಿನ ಕೇಳ್ಕೊತೀವಿ ಒಂದು ವಿಚಾರ ನಿನ್ನ ತಲೆಗೆ ಒಂದು ಸ್ವಲ್ಪ ಪಟಕ್ಕನ್ನು ಹತ್ತಿದ್ರೆ ಒಂದು ಸ್ವಲ್ಪ ದೂರ ಸರಿತದೆ, ನಿನ್ನದಲ್ಲಿರುವಂಥ ಅಜ್ಞಾನ ಸ್ವಲ್ಪ ಸರಿತದ. ಹಾಗಾಗಿ ಇದು ಯಾವುದು ನಂದ ಅಲ್ಲ ಅಂತ ಇದ್ರ ಮೇಲೆ ಮೋಹ ಮಾಡದೆ ಮಮಕಾರವನ್ನು ಇಟ್ಕೊಳ್ಳದೆ ಇದ್ದಾಗ ಅವಾಗ ನೀನೇ ಸಂಸಾರದಲ್ಲಿದ್ದರೂ ಕೂಡ ಸುಖಿಯಾಗಿರ್ತಿ ಅನ್ನುವಂಥ ವಿಚಾರ. ಮತ್ತು ದುರಾತ್ಮಕರ ಸಮರತಿ ಅಂದರೆ ದುರ್ಜನರಲ್ಲಿ ವಿಶೇಷವಾದ ಪ್ರೀತಿ ಇರುವಂಥದ್ದಾಗಿರ್ಬೋದು, ಮತ್ತು ವಿಶೇಷವಾದಂಥ ಪ್ರೇಮವನ್ನು ಇಡುವಂಥದ್ದಾಗಿರ್ಬೋದು. ಮತ್ತು ಅವ್ರ ಮೇಲೆ ಏನು ಯಾಕಂದರೆ ಈ ರೀತಿ ಇಡೋದ್ರಿಂದ ಅವ್ರ ಸಂಘ ನಮಗಾಗ್ತದೆ. ಯಾಕೆ ದುರ್ಜನರ ಮೇಲೆ ನಾವು ಆ ಪ್ರೀತಿಯನ್ನು ಇಡೋದ್ರಿಂದ ಇದರಿಂದ ಏನಾಗ್ತದಂದ್ರೆ ಈ ಸಂಘದಿಂದ ದುರ್ಗುಣಗಳು ಪ್ರಾಪ್ತಿ ಆಗ್ತವೆ ನಮಗೆ. ಈ ಭಾಳ ಚೆನ್ನಾಗಿ ಹೇಳ್ತಾರೆ, ನಾವು ಮಕ್ಕಳಿಗೆ ಹೇಳ್ತೀವಿ ಅಥವಾ ನಾವು ಗಟ್ಟಿದ್ರೆ ಆಯ್ತಪ್ಪ, ಯಾರ ಸಂಘದಾಗಿದ್ದರೆ ನಮಗೇನು, ಅವ್ರ ಜೊತೆ ಇದ್ದರೂ ಕೂಡ ನಾವು ಒಳ್ಳೆಯವರೇ ಇರ್ತೀವಿ ಅಂತ ನಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡು ಯಾರೋ ಒಂದು ದುರ್ಜನರು ಬಂದು ಸಹವಾಸ ಮಾಡಿದ್ರೆ ನಿನ್ನ ಬಳಿ ಒಂದು ಒಳ್ಳೆಯ ಸಂಸ್ಕಾರ ಇತ್ತು, ಒಳ್ಳೆಯ ಗುಣಗಳು ಇದ್ದರೂ ಕೂಡ ನೀನು ಸುಮ್ಮನೆ ಅವ್ರ ಜೊತೆ ಸಂಘದಾಗ ಇದ್ರೇ ಆಯಿತು, ನಿನಗೆ ಆ ಗುಣಗಳು ಬಂದು ಸೇರ್ಕೊಂಡು ಬಿಡ್ತಾವೆ. ನೀನು ಮಾಡ್ಕೊಳ್ಳೋದೇ ಇದ್ದರೂ ಕೂಡ ಅವು ತಾವಾಗಿ ಬಂದು ಸೇರ್ಕೊಳ್ತಾವೆ. ಹಂಗಾಗಿ ದುಷ್ಟರು ಸಹವಾಸ ಬೇಡ ಅಂತ ಹೇಳ್ತಾರೆ ಅವರು ಮಹಾತ್ಮರು. ಅದಕ್ಕೆ ಭಾಳಷ್ಟು ಹೇಳ್ತಾರೆ, ಶಿಷ್ಟರ ಸಂಘ ಭಗವಂತಗ ಇದನ್ನೇ ಕೇಳ್ತಾರೆ ಭಾಳಷ್ಟು ಮಹಾತ್ಮರು, ಇದನ್ನೇ ಕೇಳ್ತಾರೆ. ಶಿಷ್ಟರ ಸಂಘವ ಮಾಡದಿದ್ದರೆ ಎನಗೆ ಆಣೆ ರಂಗ, ಶಿಷ್ಟರ ಸಂಘವ ಮಾಡದಿದ್ದರೆ ಎನಗೆ ಆಣೆ ರಂಗ, ದುಷ್ಟರ ಸಂಘವ ಬಿಡಿಸದಿದ್ದರೆ ನಿನಗೆ ಆಣೆ. ಏನು ನೋಡ್ರಿ, ಯಾಕಂದ್ರೆ ದುಷ್ಟ ಸಹವಾಸ ಬೇಡ ಅಂತ ಹೇಳುವಂಥದ್ದು. ಅವರಿಂದ ಏನಾಗ್ತದೆ, ದುರ್ಗುಣಗಳು ಪ್ರಾಪ್ತಿ ಆಗ್ತವೆ ನಿನಗೆ. ಅದರಿಂದ ಮತ್ತು ದುಃಖ ಶುರುವಾಗ್ತದೆ. ಅದಕ್ಕೆ ಯಾಕಂದ್ರೆ ಸಜ್ಜನರ ಸಂಘದಿಂದ ಸದ್ಗುಣಗಳು ಪ್ರಾಪ್ತಿ ಆಗ್ತಾವೆ, ದುರ್ಜನರ ಸಂಘದಿಂದ ದುರ್ಗುಣಗಳು ಪ್ರಾಪ್ತಿ ಆಗ್ತಾವೆ. ಹಾಗಾಗಿ ಅವ್ರ ಸಂಘ ಬೇಡ. ದುರ್ಜನರ ಸಂಘದಿಂದ ದುರ್ಗುಣಗಳು ಪ್ರಾಪ್ತಿ ಆಗ್ತಾವೆ. ಅದಕ್ಕೆ ಅದರಿಂದ ದುರ್ಗುಣಗಳಿಂದ ಏನು ತ್ರಾಸ ಆಗ್ತದಪ್ಪ ನಮಗೆ ಅಂದ್ರೆ ದುಃಖ ಆಗ್ತದೆ. ಅದರಿಂದ ಬರೀ ದುಃಖ ಆಗ್ತದೆ. ಅದಕ್ಕೆ ದುರ್ಜನರಲ್ಲಿ ವಿಶೇಷವಾದಂಥ ಪ್ರೀತಿಯನ್ನಿಡುವುದು, ಪ್ರೇಮವನ್ನಿಡುವುದು. ಈಗ ನೋಡಿ, ನಾವು ಸಾಧನೆ ಈ ಒಂದು ಸದ್ಗುರು ಹೇಳಿದಂಥ ವಾಕ್ಯಗಳನ್ನು ನಾವು ಮನನ ಮಾಡಬೇಕು, ಅವನ್ನು ನಿಧಿಧ್ಯಾಸನ ಮಾಡಬೇಕು. ಅದನ್ನು ಕೇಳ್ಕೊಂಡು ಹಿಂಗೆ ಬಿಡುವಂಥದ್ದಲ್ಲ ಇದು ವಿಚಾರ ನೋಡಿರಿ. ಯಾಕಂದ್ರೆ ಈ ವಿಚಾರವನ್ನು ಕೆಲವೊಂದು ವಿಚಾರಗಳನ್ನು ನಾವು ಹೇಳಬೇಕಾಗ್ತದೆ. ನೀವೆಲ್ಲರೂ ಸಾಧಕರು. ಯಾಕಂತಂದ್ರೆ ನಾವು ಮೊನ್ನೆ ನಾವು ನೀರು ಮನವಿಗೆ ಹೋದಾಗ ಎಲ್ಲರೂ ಬಂದಿದ್ದರು. ಯಾಕಂತಂದ್ರೆ ರಾಯಚೂರಿಂದ ಯಾರು ಅನಿಲ್ ಶರಣರಾಗಿರ್ಬೋದು, ಮಂಜುಳಾ, ಆಮೇಲೆ ಜುನೇದ ಅಮ್ಮ ಆಗಿರ್ಬೋದು, ಆಮೇಲೆ ಹನುಮಸಾಗರದಿಂದ ಇವರು ಮಲ್ಲಮ್ಮಮ್ಮ ಆಗಿರ್ಬೋದು, ಚೆನ್ನಮ್ಮಮ್ಮ ಆಗಿರ್ಬೋದು, ಜ್ಯೋತಿಯವರಾಗಿರ್ಬೋದು, ಮತ್ತು ಭಾಳಷ್ಟು ಜನ ಬಂದಿದ್ದರು.
ಯಾಕಂತಂದ್ರೆ ಅಲ್ಲಷ್ಟು ಯಾವೊಂದು ಭಾವದಿಂದ ಅಲ್ಲಿಂದ ಅವರ ಒಂದು ಆ ಭಕ್ತಿಯಿಂದ ಅಲ್ಲಿ ಬಂದಿದ್ದರು. ಇವರೆಲ್ಲ ನಿಜವಾದ ಸಾಧಕರು. ನಾ ಇವತ್ತು ಯಾಕೆ ಇಷ್ಟೆಲ್ಲ ವಿಚಾರಗಳು ನನಗೆ ಬರ್ತಾವೆ, ನನಗೆ ಒಂದು ಕ್ವಶನ್ ಮಾರ್ಕ್ ಇತ್ತು. ಯಾಕಂತಂದ್ರೆ ಈ ವಿಚಾರಗಳಲ್ಲಿ ಎಲ್ಲವನ್ನ ಈ ಈ ಈ ಜ್ಞಾನದ ಗಂಟಿದು ಇದು ಬಿಚ್ಚಬೇಕಂದ್ರೆ ಸುಮ್ಮನೆ ಅಲ್ಲ ಇದು. ಮತ್ತು ಎಲ್ಲರ ಹತ್ರ ಬರೋಂಗಿಲ್ಲ. ಎಲ್ಲೋ ಒಂದು ಕೂತ್ಕೊಂಡಾಗ ಆ ಶಿಷ್ಯರು ಅವ್ರ ಮುಖ, ಅವರ ಒಂದು ಸೇವಾದಿ ಭಾವ, ಅವರ ಒಂದು ಶ್ರದ್ಧೆ, ಅವರ ಒಂದು ನಂಬಿಕೆ, ಅವರ ಒಂದು ವಿಶ್ವಾಸದ ವಿಚಾರವನ್ನು ನೋಡಿಕೊಂಡು ಸದ್ಗುರು ಬಿಚ್ಚುತ್ತಾ ಇರ್ತಾನೆ ವಿಚಾರಗಳನ್ನು. ಸುಮ್ಮನೆ ಎಲ್ಲವನ್ನು ಬಿಚ್ಚಂಗಿಲ್ಲ. ಆದರೆ ಈ ನಾನು ಯಾರು ನೋಡಿರಲಿಲ್ಲ. ಆದರೆ ಈ ವಿಚಾರಗಳು ಹಿಂಗೆ ಸಡನ್ಲಿ ಬರ್ತಾ ಇದ್ದಾವ. ಯಾಕೆ ಬರ್ತಾ ಇದ್ದಾವೆ ಅಂತ ನನಗೂ ಒಂದೊಂದು ಸಲ ಕ್ವಶನ್ ಮಾರ್ಕ್ ಆಗ್ತಿತ್ತು. ಬಟ್ ನಾನು ಎಷ್ಟೋ ಕಂಟ್ರೋಲ್ ಮಾಡ್ಕೊಂಡ್ರು ಕೂಡ ಕೆಲವೊಂದು ವಿಚಾರಗಳನ್ನು ಆ ಸದ್ಗುರು ಅಂತ ಹೇಳಿಸ್ಬಿಡ್ತಿದ್ದ. ಹಿಂಗಾಗ್ತತ್ತಲ್ಲ ಅಂತ ಅಂದ್ಕೊಳ್ತಿದ್ದೆ. ನನಗೆ ಗೊತ್ತಾಯಿತು. ಬಟ್ ನೀವೆಲ್ಲ ಈ ಒಂದು ಅದ್ರಾಗ ಇದ್ದಂಥವ್ರು ಏನು ಕೇಳ್ತಾ ಇದ್ದೀರೆಲ್ಲ ಸಾಮಾನ್ಯರಲ್ಲ. ನೀವೆಲ್ಲ ಆ ಒಂದು ನಿಜವಾದ ಏನು ನಿಷ್ಕಾಮದ ಒಂದು ಭಕ್ತಿಯ ಆ ಪುಣ್ಯ ಜಾಸ್ತಿ ಇದ್ದಂಥವ್ರು ನೀವು. ಈ ರೂಪವಾಗಿ ಸದ್ಗುರುನಾಥ ನಿಮ್ಗೆ ತಿಳಿಸ್ತಾ ಇದ್ದಾನ ಹೊರತಾಗಿ ಬೇರೆ ಏನಿಲ್ಲ. ಯಾಕಂದ್ರೆ ನಿಮ್ಮೆಲ್ಲರ ಒಂದು ವಿಚಾರಗಳನ್ನು, ನಿಮ್ಮ ಒಂದು ಇದನ್ನು ಭಕ್ತಿಯನ್ನು ನೋಡಿದ್ರೆ ನಿಜವಾಗಿ ಗುರುನಾಥ ಈ ರೂಪದಿಂದ ಹೇಳಿಸ್ತಾ ಇದ್ದಾನಂತ ಖಂಡಿತ ನನಗನ್ನಿಸ್ತು. ಯಾಕಂದರೆ ನೀವೆಲ್ಲರೂ ಒಂದು ಅಧಿಕಾರಿಗಳು ಅದಿರಿ ಇದರಲ್ಲಿ. ಇಲ್ಲಾಂದ್ರೆ ಅವರು ಸಾಮಾನ್ಯವಾಗಿ ಹಿಂಗೆ ಕುಂತು ಕೇಳೋಕೆ ಎಲ್ಲರಿಗೂ ಶಕ್ತಿ ಬರೋಂಗಿಲ್ಲ. ಒಂದು ವಿಚಾರ ಎಲ್ರಿಗೂ ಇದು ಶಕ್ತಿ ಬರೋಂಗಿಲ್ಲ. ನೀವೆಲ್ಲರೂ ಕೇಳ್ತಾ ಇದ್ದೀರಿ ಅಂದ್ರೆ ಧನ್ಯರು. ನಿಮ್ಗೆ ಆ ಸಂಸ್ಕಾರ ಐತೆ, ಆ ಒಂದು ಅಧಿಕಾರಿಗಳು ನೀವು ಅದಿರಿ. ನೀವೆಲ್ಲರೂ ಕೇಳುವಂಥವ್ರು ಅಧಿಕಾರಿಗಳು ಅದಿರಿ ನೀವು. ಭಾಳ ಖುಷಿಯಾಯಿತು. ಯಾಕಂದ್ರೆ ನಾವು ಬಂದಿಲ್ಲಲ್ಲಪ್ಪ ಅಂತ ಅನ್ನೋದಲ್ಲ, ನೀವು ಎಲ್ಲೆಲ್ಲಿ ಇದ್ದೀರಿ ಈ ವಿಚಾರಗಳು ನಿಮಗೆ ಬೀಳಾಕತ್ತಾವ. ಗುರುನಾಥನ ಒಂದು ಕೃಪಾಶೀರ್ವಾದ ಎಲ್ಲರ ಮೇಲೆ ಇರ್ತದೆ ಖಂಡಿತ. ನೀವು ಮನಸ್ಸಿನಲ್ಲಿ ಏನು ಬೇಡಿಕೆ ಇರ್ತದೆ ಗುರುನಾಥ ನೀವೆಲ್ಲೇ ಇರಲಿ ಅದನ್ನು ನಿಮ್ಗೆ ಕೊಡ್ತಾನೆ. ಎಷ್ಟು ನಂಬಿಕೆ ಇಡ್ತೀರಿ ಅಷ್ಟು ಸಿಗ್ತದೆ ನಿಮ್ಗೆ. ಅದಕ್ಕೆ ಸ್ವಾನುಭಾವದ ಸುಖ ತಾನೇ ಕೈ ಸೇರುವುದು ಅಂತ ಹೇಳ್ತಾರೆ. ಎಲ್ಲ ಈಗ ನೋಡ್ರಿ, ಈಗ ಕರ್ಮ ಮಾಡೋರು ಅವ್ರು ಎಲ್ಲರೂ ಒಂದೊಂದು ದಿವಸ ಹಬ್ಬ ಮಾಡ್ತಾರೆ. ಹೌದಾ? ಯಾವುದೋ ಒಂದು ವಿಚಾರಗಳನ್ನು ಕೆಲವೊಂದೊಂದು ಎಲ್ಲ ಕಡೆ ವಿಶೇಷವಾದಂಥ ಪೂಜೆಗಳು ಅವೆಲ್ಲ ಮಾಡ್ತಾರೆ. ನಿಜವಾಗಿ ವಿಶೇಷವಾದಂಥ ಪೂಜೆ ನಾವು ಪ್ರತಿ ದಿವಸ ಮಾಡ್ತೀವಿ. ಆ ಭಗವಂತನ ಎಲ್ಲಕ್ಕಿಂತ ಶ್ರೇಷ್ಠವಾದಂಥದ್ದನ್ನು ನಾವು ಮಾಡ್ಕೊಳಕತ್ತೀವಿ. ಅದಕ್ಕಿಂತ ಪಡಿಬೇಕಾದ್ರೆ ಎಲ್ಲರೂ ಪುಣ್ಯ ಇದ್ದಾಗ ಮಾತ್ರ ಇದೆಲ್ಲ ಸಿಗುವಂಥದ್ದು. ಹಾಗಾಗಿ ನೀವೆಲ್ಲರೂ ಆ ಧನ್ಯರು, ಆ ಪುಣ್ಯಾತ್ಮರು ನೀವೆಲ್ಲರೂ. ಇಲ್ಲಿ ಕೂಡ ಅದಕ್ಕೆ ಹೇಳ್ತಾರೆ ಅವರು, ಈ ಒಂದು ಸಾಧನೆ ಮಾಡಬೇಕಾದಾಗ ಸದ್ಗುರುನಾಥ ಹೇಳಿದಂಥ ವಿಚಾರವನ್ನು ನಾವು ಒಳಗೆ ತಗೊಂಡು ಅದನ್ನು ಚಿಂತನ ಮಂಥನ ಮಾಡಬೇಕು. ಇಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಹುಷಾರಾಗಿರಬೇಕು. ಈ ಸಾಧನೆ ಆಗೋ ಮಟ್ಟ. ಈಗ ಒಂದು ಗಿಡ ಹಾಕಿರ್ತೀವಿ ಅಂತಂದ್ರೆ, ಚಲೋ ಗಿಡ ಹಾಕಿವಿ ಅಂತಂದ್ರೆ ಹಂಗೆ ಬಿಟ್ರೆ ದನ ಕರಗಳು ಕಡ್ಕೊಂಡು ಹೋಗ್ಬಿಡ್ತೀವಿ, ತಿಂದು ಹೋಗ್ಬಿಡ್ತಾವೆ. ಅದು ಬೆಳಿಲಿಕ್ಕೆ ಕೊಡೋದೇ ಇಲ್ಲ. ಹೌದಲ್ಲ? ಲೌಕಿಕದಾಗ ನೋಡಿದ್ರೆ ಒಂದು ಒಳ್ಳೆ ಗಿಡ ಹಾಕಿರ್ತೀವಿ ಮನೆ ಹತ್ರ, ಹುಡುಗರ ಬಂದು ಕಟ್ ಮಾಡ್ತಾರೆ, ಅಥವಾ ದನ ಕರಗಳು ಬರ್ತಾವೆ, ಮೇಕೆಗಳು ಬಂದು ಕಟ್ ಮಾಡಿ ಹೋಗ್ತಾವೆ. ಏನು ರೀ ಸಾಕಾಗೋಗಿದೆ, ಕಡ್ದು ಹೋಗಕತ್ತದ ಅಂತ ಹೇಳ್ತೀವಿ. ಮತ್ತು ಅದನ್ನು ನಾವು ಸರಿ ಬೆಳೆಸ್ಬೇಕಾದಾಗ ಅದಕ್ಕೆ ಸ್ವಲ್ಪ ಬೇಲಿ ಹಚ್ಬೇಕಾಗ್ತದೆ, ಅಥವಾ ಏನೋ ಒಂದು ಹಚ್ಚಿ ಅದನ್ನು ಸೇಫ್ಟಿಯಾಗಿ ನೋಡ್ಕೋಬೇಕಾಗ್ತದೆ. ಅದ್ರಂಗೆ ಇಲ್ಲಿ ಕೂಡ ಈ ಸದ್ಗುರುವಿನ ವಾಕ್ಯಗಳು ನಮ್ಮ ಕಿವಿಗೆ ಬಿದ್ದಾವಂತಂದ್ರೆ ನಾವು ಸ್ವಲ್ಪ ಹುಷಾರಾಗಿ ಅವನ್ನ ಚಿಂತನ ಮಂಥನ ಮಾಡ್ಕೊಳ್ಬೇಕಾದಂಥದ್ದು ಭಾಳ ಮುಖ್ಯ ಇರ್ತದೆ. ಮತ್ತು ಯಾರ್ಯಾರು ಸಹವಾಸ ಮಾಡಿದ್ವಿ ಅಂದ್ರೆ ತಗೊಳ್ರಿ, ಅದೇನು ಕೇಳಿದ್ರೆ ಏನು ಮಾಡ್ತೀರಿ, ದೊಡ್ಡ ಮಹಾತ್ಮರೇ ಆಗಿಬಿಡ್ತೀವೇನು ಅಂತಾರೆ. ಅದಾದ ಬಿಟ್ಟು ಹಿಂಗೆ ಅಂತಾರೆ, ಏನು ಕೇಳಿದ್ರೆ ನಾಗೇ ಬಿಡ್ತೀವೇನ್ರಿ, ಮುಕ್ತರಾಗಿಬಿಡ್ತೀವೇನ್ರಿ. ಅದನ್ನು ಯಾಕ್ರಿ ಕೇಳ್ಕೊಂತ ಕೊಡೋ, ಸುಮ್ಮನೆ ಮುಂದೆ ವಯಸ್ಸಾದ್ಮೇಲೆ ನೋಡೋಣ. ಭಾಳಷ್ಟು ಜನ ಇದನ್ನೇ ಹೇಳ್ತಾರೆ, ವಯಸ್ಸಾದ್ಮೇಲೆ ನೋಡೋಣ. ಈಗ ಯಾಕೆ ಮಾಡಬೇಕು, ಮಕ್ಕಳು ಇನ್ನೂ ಬೆಳಿಬೇಕು, ಮಾಡಬೇಕು, ಸಂಸಾರ ಇರ್ತದೆ ನಂಬೋದು, ಮುಂದೆ ನೋಡೋಣ. ಮುಂದೆ ನೋಡೋಕೆ ನಿನ್ನ ಶರೀರ ಏನು ಗಟ್ಟಿಯಾಗಿ ಕುಂತಿಲ್ಲಪ್ಪ 100 ವರ್ಷ ತನಕ ಇರೋಕೆ. ಅದಕ್ಕೆ ಜಾಣನು ಲೌಕಿಕ ಪರಮಾರ್ಥ ಎರಡನ್ನೂ ಮಾಡದೆ ಕೂಡಿ ನಡೆಸುತ್ತಿ ಹೆಣ್ಣಿಂತು ಅಂತ ಹೇಳ್ತಾರೆ. ಜಾಣನಾದಂಥವನು ಸಂಸಾರನೂ ಮಾಡ್ತಾನೆ, ಇದನ್ನು ತೊಗೊಳ್ಬೇಕಾಗ್ತದೆ. ಹಾಗಾಗಿ ಇದನ್ನು ಕಾಪಾಡಿಕೊಂಡು, ಸದ್ಗುರುವಿನ ವಾಕ್ಯವನ್ನು ಕಾಪಾಡಿಕೊಂಡು ಸ್ವಲ್ಪ ಇದು ದೃಢ ಆಗೋ ಮಟ್ಟ ಇದನ್ನು ವಿಚಾರ ಮಾಡಿಕೊಂಡು ಮನನ ಮಾಡುವಂಥದ್ದು, ಧ್ಯಾಸನ ಮಾಡುವಂಥದ್ದು ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಹಾಗಾಗಿ ಇಲ್ಲಿ ಕೂಡ ಹೇಳ್ತಾರೆ, ಅಂಥ ಸಂದರ್ಭದಲ್ಲಿ ನಾವು ದುರ್ಗುಣ ಅಂದ್ರೆ ಯಾರು ಇದ್ರಾಗ ಶಾಸ್ತ್ರಕ್ಕೆ ಅವ್ರ ಮುಖನೇ ಹಾಕಿರಂಗಿಲ್ಲ, ತಮ್ಮದೇ ಮಾಡ್ತಿರ್ತಾರೆ. ಈ ಜಗತ್ತೇ ಸತ್ಯ ಅಂದ್ಕೊಂಡಿರ್ತಾರೆ, ಸಂಸಾರ ಸತ್ಯ ಅಂದ್ಕೊಂಡಿರ್ತಾರೆ, ಶರೀರ ಸತ್ಯ ಅಂದ್ಕೊಂಡಿರ್ತಾರೆ, ತಾ ಮಾಡುವಂಥದ್ದೇ ಸತ್ಯ ಅಂದ್ಕೊಂಡಿರ್ತಾರಲ್ಲ, ಅಂಥವ್ರು ಒಂದು ಸ್ವಲ್ಪ ಸಹವಾಸದಿಂದ ದೂರ ಇರಬೇಕಾಗ್ತದೆ. ಈ ದುರ್ಗುಣಗಳು ದುರ್ಗುಣಗಳು ಯಾರಂತಂದ್ರೆ ಈ ಸಂಸಾರವನ್ನು ಸತ್ಯ ಅಂತ ನಂಬಿಕೊಂಡು ತನ್ನನ್ನು ತಾನು ತಿಳಿಯದೆ ಈ ಸಂಸಾರದಲ್ಲಿ ಮುಳುಗಿರುವಂಥವರೇ ದುಷ್ಟರು, ಮಹಾತ್ಮರ ದೃಷ್ಟಿಲೇ. ಅದಕ್ಕೆ ಅದ ನಸುಕಿನಲ್ಲಿ ಹೇಳಲಿಲ್ಲ
ದಾಸಹರನ ನೆನೆಯಲಿಲ್ಲ, ಭಾಷೆ ಕೊಟ್ಟು ತಪ್ಪಿ ಶಿವನ ಧ್ಯಾಸ ಮಾಡಲಿಲ್ಲವೋ, ಭಾಷೆ ಕೊಟ್ಟು ತಪ್ಪಿ ಶಿವನ ಧ್ಯಾಸ ಮಾಡಲಿಲ್ಲವೋ. ಏಸು ದಿವಸವೋ ಇರುವುದೇಸು ದಿವಸವೋ, ಏಸು ದಿವಸ ಇದ್ದು ಇದರ ಘಾಸಿ ತಿಳಿಯಲಿಲ್ಲವೋ. ಎಂಥ ಅದ್ಭುತವಾಗಿ ಮಹಾತ್ಮರು ಹೇಳ್ತಾರಲ್ಲ, ನಸುಕಿನಲ್ಲಿ ಹೇಳಲಿಲ್ಲ, ದಾಸಹರನ ನೆನೆಯಲಿಲ್ಲ, ಭಾಷೆ ಕೊಟ್ಟು ತಪ್ಪಿ ಶಿವನ ಧ್ಯಾಸ ಮಾಡಲಿಲ್ಲವೋ. ಮಾಡಲಾರ್ದವರು ದುಷ್ಟರು, ದುರ್ಗುಣಗಳು ಇರ್ತಾವೆ ಅವ್ರ ಹತ್ರ. ಹಾಗಾಗಿ ಅವ್ರು ತನ್ನಂಗೆ ಮಾಡ್ಕೊಂಡ್ಬಿಡ್ತಾರೆ. ನೀನು ಒಬ್ಬನೇ ಒಂದೇ ನೋಡ್ರಿ, ಹಾಂ, ಒಬ್ಬರೇ ಇರುವಂಥ ಸುತ್ತಮುತ್ತ ಎಲ್ಲ ಕೆಟ್ಟು. ಈಗ ಯಾವುದೇ ಆಗಲಿ ಹೊಲದಲ್ಲಿ ಆದರೂ ಕೂಡ ಒಂದು ಬೆಳೆ ಹಾಕಿದ್ರೆ ಎಲ್ಲರೂ ಅದೇ ಬೆಳೆ ಹಾಕ್ತಾರೆ, ಒಂದು ಹಾಕಿ ಇನ್ನೊಂದು ಎಲ್ಲರೂ ಸುತ್ತಮುತ್ತ ಬೆಳೆಕ್ರೆ ಹಂಗೆ ಸರಿ ಬರೋಂಗಿಲ್ಲ ರೀ ಅಂತಾರೆ. ಒಂದು ಗಿಡ ಚೆನ್ನಾಗಿದೆ, ಸುತ್ತ ಜಾಲಿ ಮುಳ್ಳಿದ್ರೆ ಏನು ಗತಿ ಆಗ್ತದೆ, ಅದು ಬೆಳೀತದೆ, ಬೆಳೆಯೋಕ್ಕೆ ಕೊಡೋಂಗಿಲ್ಲ. ಹಾಗಾಗಿ ಇಲ್ಲಿ ಎಲ್ಲ ಅದೇ ಜನರ ಮಧ್ಯೆ ನಾವಿದ್ದರೂ ಕೂಡ ಅದನ್ನು ನಾವು ಸ್ವಲ್ಪ ಸೇಫ್ಟಿಯಾಗಿ ಅವ್ರ ಸಂಘವನ್ನು ಬಿಟ್ಟು ಸದ್ಗುರುವಿನ ವಾಕ್ಯಗಳನ್ನು ಕೇಳಿಕೊಂಡು ಸಜ್ಜನರ ಸಹವಾಸ ನೋಡಿ, ಇಂಥ ವಿಚಾರಗಳನ್ನು ಮಾತಾಡುವಂಥವ್ರ ಸಹವಾಸನೇ ಮಾಡಬೇಕಾಗ್ತದೆ. ಅಂದಾಗ ನಮಗೇನಾಗ್ತದೆ, ಸದ್ಗುಣಗಳು ನಮಗೆ ಪ್ರಾಪ್ತಿ ಆಗ್ತವೆ. ಇದಕ್ಕೆಲ್ಲ ಸಹಾಯ ಆಗ್ತದೆ, ಹೆಲ್ಪ್ ಆಗ್ತದೆ, ಎಲ್ಲದಕ್ಕೂ ಹೆಲ್ಪ್ ಆಗ್ತದೆ ಅದರಿಂದ ಅನ್ನೋಂಥದಕ್ಕಾಗಿ ಮಹಾತ್ಮರು ಹೇಳ್ತಾರೆ, ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ, ದುರ್ಜನರ ಸಹವಾಸ ಬಚ್ಚಲ ಗೊಜ್ಜಿನಂತಿಹುದು ಸರ್ವಜ್ಞ ಅಂತ ಹೇಳ್ತಾರೆ ನೋಡ್ರಿ. ಎಷ್ಟೊಂದು ಭಾಳಷ್ಟು ಹೇಳ್ಯಾರ. ಅದಕ್ಕೆ ಸತ್ಸಂಗತ್ವ ನಿಸ್ಸಂಗತ್ವ, ಸತ್ಸಂಗತ್ವದಿಂದನೇ ನಮಗೆ ಈ ಸಂಘವನ್ನು ಬಿಡೋಕ್ಕಾಗ್ತದೆ. ಏನು ಯಾವ ಸಂಘ ಬಿಡಬೇಕ್ರಿ? ಶರೀರ ಸಂಘ ಐತಿ, ನಮಗೆ ಭಾಳ ಸಂಘಗಳು, ನಾವು ಸ್ತ್ರೀ ಸಂಘ, ಆ ಸಂಘ, ಈ ಸಂಘ ಅಂತ ಏನೇನೋ ಭಾಳ ಮಾಡ್ಯಾರ ನೋಡ್ರಿ. ರೊಕ್ಕ ಪಕ್ಕ ತುಂಬೋದು, ಸಾಲ ತೆಗೆಯೋದು, ಆ ಸಂಘ ಈ ಸಂಘ ಅಂತ ಭಾಳ ಅದಾವೆ, ಏನೇನೋ ಅದಾವೆ ಗೊತ್ತಿಲ್ಲ. ಆದ್ರೆ ಸಂಘಗಳು ಆ ಸಂಘ ಅಲ್ಲ, ನಿಜವಾದ ಸಂಘ ಮಾಡವ ನೀನು. ಯಾವ ಸಂಘ ಅಂದರೆ ಈ ಶರೀರ ನಾನು ಅನ್ನುವಂಥ ಸಂಘ, ಇವೆಲ್ಲ ಈ ಶರೀರ ಇಂದ್ರಿಯಗಳು ಸಂಘಗಳು, ಮತ್ತು ಈ ಸಂಸಾರ ಸಂಘ, ಹೆಂಡತಿ ಮಕ್ಕಳ ಸಂಘ, ಇವೆಲ್ಲ ಅದಾವೆ, ಭಾಳ ದೊಡ್ಡ ಸಂಘಗಳು ಅದಾವೆ. ಇವೆಲ್ಲದ ನಿಸ್ಸಂಗ ಆಗ್ಬೇಕಾಗ್ಯದ. ನಮಗೆ ನಿಸ್ಸಂಗ ಆಗ್ಬೇಕಾದ್ರೆ ನಾವು ಮನೇಲಿ ಬಿಟ್ಕೊಂಡಿವ್ರಿ, ನಾವು ಎಲ್ಲಿ ಹೋಗಂಗಿಲ್ಲ ರೀ, ನಾವು ಅದ್ರ ಮೇಲೆ ಆಸೆ ಇಲ್ಲರಿ ಅಂತ ಹೇಳ್ತಿರ್ತಾರೆ ಕೆಲವು ಸಲ. ಹಂಗೆ ಬಿಡೋಕ್ಕಾಗಂಗಿಲ್ಲ. ಯಾವಾಗ ಅದು ನಿರಾಸೆ ನಮಗೆ ಯಾವಾಗ ಬರಬೇಕು, ನಿಸ್ಸಂಗ ಯಾವಾಗ ಆಗಬೇಕು ಅಂದಾಗ ಸಜ್ಜನರ ಸಹವಾಸ ಅಥವಾ ಈ ಸತ್ಯ ವಸ್ತುಗಳ ವಿಷಯಗಳನ್ನು, ಇದು ವಿಚಾರಗಳನ್ನು ಕೇಳೋದ್ರಿಂದ ಗುರು ಮುಖಾಂತರನೇ ಇವು ಹೋಗ್ತಾವೆ. ಅದಕ್ಕೆ ಸತ್ಸಂಗತ್ವ ನಿಸ್ಸಂಗ ಬರುವಂಥದ್ದು. ನಿಸ್ಸಂಗದಿಂದ ಏನಾಯಿತು, ನಿರ್ಮೋಹ ಬರ್ತದೆ, ನಿರ್ಮೋಹದಿಂದ ನಿಶ್ಚಿಂತತ್ವ ಬರ್ತದೆ, ನಿಶ್ಚಿಂತ ಜೀವನ ಮುಕ್ತ, ಹಿಂಗೆ ಬರ್ತಾವೆ. ಅದಕ್ಕೆ ಇದೆಲ್ಲ ಎಲ್ಲಿ ಸಿಗ್ತದೆ ಅಂದ್ರೆ ಸತ್ಸಂಗದಿಂದನೇ ಸಿಗ್ತದೆ, ಬೇರೆ ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಸತ್ಸಂಗದಾಗ ನಾನಾ ಸತ್ಸಂಗಗಳು ಇರ್ತಾವೆ, ಆದರೆ ಸತ್ಸಂಗದಲ್ಲಿ ಸತ್ಯ ವಸ್ತುವನ್ನು ತಿಳಿಸುವಂಥ ಸತ್ಸಂಗನೇ ಅದು ಸತ್ಸಂಗ. ಸತ್ಯ ವಸ್ತು ಇರಬೇಕು, ಸತ್ಸಂಗ ತಿಳಿಸುವಂಥದ್ದು ಇರಬೇಕು, ನಮ್ಮನ್ನು ಉದ್ಧಾರ ಮಾಡುವಂಥದ್ದು ಇರಬೇಕು, ನಮ್ಮ ಅಜ್ಞಾನವನ್ನು ಕಳೆಯುವಂಥದ್ದು ಇರಬೇಕು. ಅದಕ್ಕೆ ಸತ್ಸಂಗ ಅಂತ ಹೇಳಬೇಕು. ಅದಕ್ಕೆ ಇವೆಲ್ಲ ಎಲ್ಲಿ ನಡೀತಾವೆ ಅಂದ್ರೆ ಸತ್ಸಂಗದಲ್ಲೇ ನಡೀತಾವೆ ಇವು. ಹಾಗಾಗಿ ಅಂಥ ಒಂದು ಸತ್ಸಂಗತ್ವದಲ್ಲಿ ನಿಸ್ಸಂಗ ಬರುವಂಥದ್ದು, ನಿಸ್ಸಂಗದಲ್ಲಿ ನಿರ್ಮೋಹತ್ವ ಬರುವಂಥದ್ದು, ನಿರ್ಮೋಹತ್ವದಲ್ಲಿ ನಿಶ್ಚಿಂತತ್ವ ಬರ್ತದೆ. ನಿಶ್ಚಿಂತತ್ವವೇ ಜೀವನ ಮುಕ್ತ. ಅದಕ್ಕೆ ಮಹಾತ್ಮರು ಭಾಳಷ್ಟು ಕೇಳ್ಕೊಂಡ್ರಪ್ಪ, ಒಮ್ಮೆಲೆ ಮುಕ್ತಿ ಅಂತ ನಾವು ಕೇಳಂಗಿಲ್ಲ. ಯಾಕಂದ್ರೆ ಮುಕ್ತಿ ನಾವು ಬರೀ ನಮ್ಮ ಮನೆಯಾಗ ಕೂತ್ಕೊಂಡ್ರೆ ಮುಕ್ತಿ ಆಗಂಗಿಲ್ಲ. ಅದು ಸದ್ಗುರುನಾಥ ಸಿಗಬೇಕು, ನಮಗೆ ಪುಣ್ಯ ಇರಬೇಕು, ಸದ್ಗುರುನಾಥ ಸಿಗ್ತಾನೆ, ಸಿಕ್ಕಾಗ ಕೇಳಬೇಕು, ಅದೆಲ್ಲ ಆಗಬೇಕು. ಬಟ್ ಏನೋ ಗೊತ್ತಿಲ್ಲ ನನಗೆ. ಮಹಾತ್ಮರು ಹೇಳ್ತಾರೆ ನಮಗೇನು ಗೊತ್ತಿಲ್ಲ, ಆದ್ರೆ ಅಪ್ಪ ಪರಮಾತ್ಮಗೆ ಬಿಡ್ಕೋತಾರಪ್ಪ, ಜನ್ಮ ನನಗೀಗೇನು ಮುಕ್ತಿ ಆಗಲಿಲ್ಲ, ನನಗೇನು ಬೇಕಾಗಿಲ್ಲ, ಆದರೆ ಜನ್ಮದಲ್ಲಿ ನನಗೆ ಸಜ್ಜನರ ಸಹವಾಸ ಕೊಡು ಅಂತ ಕೇಳ್ಕೊಂಡಿದ್ದಾರೆ ಅವರು. ಸಜ್ಜನರ ಸಹವಾಸ ಕೊಡು, ಸತ್ಸಂಗ ಕೊಡು ಅಂತ ಬೇಡ್ಕೊಂಡಿದ್ದಾರೆ. ಅದರಿಂದ ಇವೆಲ್ಲ ಪ್ರಾಪ್ತಿ ಆಗ್ತಾವಲ್ಲ, ಸತ್ಸಂಗದಿಂದ ಇವೆಲ್ಲ ಪ್ರಾಪ್ತಿ ಆಗುವಂಥದ್ದು. ಅದಕ್ಕೆ ಆ ರೂಪವಾಗಿ ಕೇಳ್ಕೊಂಡಿದ್ದಾರೆ ಮಹಾತ್ಮರು. ಹಂಗಾಗಿ ಈ ರೀತಿಯಾಗಿ ನಮಗೆ ಸತ್ಸಂಗದಲ್ಲಿ ಭಾಳಷ್ಟು ವಿಚಾರಗಳು ನಮಗೆ ಗೊತ್ತಾಗ್ತವೆ. ಮಹಾತ್ಮರ ವಾಕ್ಯ ಭಾಳಷ್ಟು ಉತ್ಕೃಷ್ಟವಾಗಿರುವಂಥ ವಾಕ್ಯಗಳನ್ನು ನಾವು ತಗೊಳ್ಬೇಕಾಗ್ತದೆ. ಮತ್ತು ಶಂಭುಲಿಂಗದ ಅಮಳ ಚರಣ ಭಕ್ತಿ ವಿಮುಖತೆ, ಈ ಒಂದು ದುರಾತ್ಮಕರ ಸಮರತಿ, ದುರ್ಗುಣವುಳ್ಳಂಥವರ ಒಂದು ಸಂಘದಿಂದ ನಮಗೇನಾಗ್ತದೆ, ಅನಂತ ಅನರ್ಥಗಳು ಬಂದು ಒದಗ್ತವೆ. ಅದಕ್ಕೆ ಅಂಥವ್ರ ಸಂಘ ಬೇಡ ಅಂತನ್ನುವಂಥ ವಿಚಾರ. ಮತ್ತು ಶಂಭುಲಿಂಗದ ಅಮಳ ಚರಣ ಭಕ್ತಿ ವಿಮುಖತೆ ಅಂದ್ರೆ ಇಲ್ಲಿ ಅಂದ್ರೆ ಈ ಸುಖದ ಒಂದು ಮೂಲ ಸ್ವರೂಪವಾಗಿರುವಂಥವನ್ನ ಯಾರು? ಪರಮಾತ್ಮ. ಈ ಪರಮಾತ್ಮ ಏನಂದ್ರೆ ಈ ಪರಮಾತ್ಮನ ಪವಿತ್ರವಾದ ಪಾದ ಕಮಲಗಳಲ್ಲಿ
ಭಕ್ತಿಯನ್ನು ಮಾಡದೆ ಉದಾಸೀನ ಭಾವ ಮಾಡುವಂಥದ್ದು. ಯಾಕಂದರೆ ಶಂಭುಲಿಂಗದ ಅಮಳ ಚರಣ ಭಕ್ತಿ ಅಂತ ಹೇಳ್ತಾರೆ. ವಿಮುಖತೆ ಅಂದರೆ ಪರಿಶುದ್ಧವಾದಂಥ ಪವಿತ್ರವಾದಂಥ ಪರಮಾತ್ಮನ, ಶಂಭುಲಿಂಗ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಇಲ್ಲಿ ಸಗುಣ ರೂಪದಿಂದ ಗುರುನಾಥ ಬೇರೆ ಅಲ್ಲ, ಆತನ ಪಾದ ಕಮಲಗಳಲ್ಲಿ ಶ್ರದ್ಧೆಯನ್ನು ಹಿಡದೇ ಇರುವಂಥದ್ದು. ಆಮೇಲೆ ಆ ಭಕ್ತಿಯಲ್ಲಿ ಉದಾಸೀನ ಭಾವ ಮಾಡುವಂಥದ್ದು. ಇದು ಕೂಡ ಮನುಷ್ಯ ಎಷ್ಟೇ ಪರಮಾತ್ಮನ ಪಾದ ಕಮಲಗಳಲ್ಲಿ ಭಕ್ತಿ, ಯಾಕಂದರೆ ಆ ಪರಮಾತ್ಮನ ಪಾದ ಕಮಲಗಳ ಮೇಲೆ ಆ ಭಕ್ತಿಯನ್ನು ಉದಾಸೀನ ಮಾಡುವಂಥದ್ದು. ಈಗ ಸದ್ಗುರುನಾಥ ಇರ್ತಾನೆ, ಗುರುಗಳು ಅಂತಂದ್ರೆ ನಮ್ಗೆ ಗೊತ್ತು, ಯಾಕಂದರೆ ಗುರುಗಳು ಅಂಥವ್ರು ಅದಾರೆ, ಇಂಥವ್ರು ಅದಾರೆ, ಎಲ್ಲರೂ ಅದಾರೆ. ಎಲ್ಲ ಗುರುಗಳನ್ನು ನಾವು ಗುರುಗಳಂತ ಸ್ವೀಕಾರ ಮಾಡೋಕ್ಕಾಗಂಗಿಲ್ಲ. ಮೊದಲನೇ ಮಾತು ನಿಜಗೊಂಡ್ರೆ ಭಾಳಷ್ಟು ಎಚ್ಚರಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಇದು ಕ್ರಮಶಾಸ್ತ್ರ ಅಲ್ವಾ. ಎಲ್ಲ ಗುರುಗಳಿಗೆ ಹೋಗಿ ದುಬಕ್ಕನಂತ ಅಡ್ಡು ಬೀಳೋದು ಬೇಕಾಗಿಲ್ಲ ಅಲ್ಲ. ಸದ್ಗುರುನು ಹೆಂಗಿರ್ಬೇಕನ್ನುವಂಥದ್ದು ತಿಳಿಸಿದ್ದಾರೆ ಅವರು. ಅಂಥ ಗುರುಗಳಿದ್ರೆ ಅವರಲ್ಲಿ ಪವಿತ್ರವಂತ ಅವರ ಪಾದಕಮಲಗಳಲ್ಲಿ ಶ್ರದ್ಧೆಯಿಂದ ಭಕ್ತಿಯನ್ನು ಮಾಡುವಂಥದ್ದು. ಅಂಥ ಸಂದರ್ಭದಲ್ಲಿ ಉದಾಸೀನ ಮಾಡುವಂಥದ್ದು ಯೋಗ್ಯ ಅಲ್ಲ. ಈ ಭಾವ ಬರುವಂಥದ್ದು ಯೋಗ್ಯ, ಯಾಕಂದರೆ ಉದಾಸೀನ ಭಾವ ಬರುವಂಥದ್ದು ಯೋಗ್ಯ ಅಲ್ಲ ಅದು. ಮತ್ತೇನಾಗ್ತದೆ ಅಂದ್ರೆ ಪರಮಾತ್ಮನ ಪಾದ ಕಮಲಗಳಲ್ಲಿ ಉದಾಸೀನ ಭಾವ ಮಾಡುವಂಥದ್ದು, ಮತ್ತು ಮನಸ್ಸು ವಿಷಯಗಳ ಕಡೆಗೆ ಅರಿಯುವಂಥದ್ದು, ಬರೀ ವಿಷಯಗಳ ಚಿಂತನ ದ್ವಾರ ಅಲ್ಲಿ ಏನಾಗ್ತದೆ ಪಾಪದ ಕರ್ಮಗಳನ್ನು ಮಾಡಿಸುವಂಥದ್ದು. ಯಾವಾಗ ಮನಸ್ಸು ಅದ್ರ ಸುಖ, ಶಬ್ದ, ಸ್ಪರ್ಶ, ರೂಪ, ರಸ ವಿಷಯಗಳೇನದಾವ ಅದ್ರ ಕಡೆ ಬೆನ್ನು ಹತ್ತಿತು ಅಂದಾಗ ಯಾವತ್ತು ಮನುಷ್ಯ ಸುಖವಾಗಿರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನು ನಮ್ಮಲ್ಲಿ ಇರ್ತದಲ್ಲ, ಇದ್ದದ್ರಲ್ಲೇ ನಾವು ಸಂತೃಪ್ತಿ ಜೀವನ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಒಂದು ಮಾತು ಮಹಾತ್ಮರು ಹೇಳ್ತಾರೆ, ಹಿಂದನ್ನು ನೆನೆಸದೆ ಮುಂದನ್ನು ಬಯಸದೆ ಇದ್ದದ್ರಲ್ಲೇ ತೃಪ್ತಿಯಾಗಿ ಇರುವಂಥದ್ದನ್ನು ಸ್ವೀಕಾರ ಮಾಡುವಂಥದ್ದೇ ಸುಖಿ ಜೀವನ. ಅದು ಹಿಂದೆ ಏನಾಯಿತು ಅಂತ ನೆನ್ಸೋಕೆ ಹೋಗ್ಬೇಡ, ಅದು ಆಯಿತು ಹೋಯ್ತು ಮುಗೀತದು ಬೇಡ. ಮುಂದೆ ಏನು ಬರಬೇಕಂತ ಬಯಸುವಂತ ಕುಂದ್ರಬೇಡ, ಅದು ಬರೋದು ಬಂದೇ ಬರ್ತದೆ. ನೀ ಬೇಡ 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 ಏನಾಗ್ತದೆ ನೋಡಬೇಕು. ಒಬ್ಬೊಬ್ರದ್ದು ಏನಾಗ್ತದೇನ್ರಿ ಮುಂದಿಂದ ಬಲು ಚಿಂತೆ ಆಗ್ಯದ ಅಂತಾರೆ. ಇದ್ದದ್ದಾದ ಅದನ್ನು ಬಿಟ್ಟಾರ, ಆ ಸುಖವನ್ನು ಬಿಡ್ತಾರೆ. ಈಗ ಏನು ಇರಬೇಕಾಗ್ಯದ ಆನಂದವಾಗಿ ಇರ್ತಾರೆ, ಮುಂದಲ್ದು ಯೋಚನೆ ಮಾಡೋದು ಹಿಂದೆ ಹಿಂಗಾಗಿತ್ರಿ ಹಂಗಾಗಿತ್ರಿ ಅಂತ ಅನ್ಸ್ಕೊಂಡು ಕೊಡೋದು. ಅಲ್ಲೇ ಕಳ್ಕೊಂಡ್ಬಿಡ್ತೀವಿ ನಾವೆಲ್ಲ ಸುಖವನ್ನು. ಮಹಾತ್ಮರು ಹೇಳ್ತಾರೆ, ಹಿಂದನ್ನು ನೆನ್ಸಕ್ಕೆ ಹೋಗ್ಬೇಡ, ಮುಂದನ್ನು ಬಯಸಬೇಡ, ಇರುವಂಥದ್ದನ್ನು ಚೆನ್ನಾಗಿ ಸ್ವೀಕಾರ ಮಾಡಿ ಅದನ್ನು ನಾವು ತಗೊಂಡ್ರೆ ಏನಂದರೆ ನಿಜವಾದ ಸುಖಿ ಜೀವನ ಅದು. ಮಹಾತ್ಮರು ಹೇಳುವಂಥದ್ದು ಕೂಡ ಹಾಗೇನೆ. ಅದ್ರ ಜೊತೆ ಪರಮಾತ್ಮನ ಒಂದು ಸ್ಮರಣೆ. ಅದಕ್ಕೆ ಸಂಸಾರದೊಳಗೆ ನಿಂದು ಅಂತ ಹೋಗು, ನಂದಂದೆ ಅಂದ್ರೆ ನೆಲಕ್ಕೆ ಬಿದ್ದಿ ನೀನು, ನಿಂದಂತಲೇ ಹೋಗ್ಬೇಕಾಗ್ತದೆ ಅನ್ನುವಂಥ ವಿಚಾರ ಕೂಡ ಹೇಳ್ತಿದ್ರು. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ಈ ಮನಸ್ಸನ್ನುವಂಥ ವಿಷಯಗಳ ಚಿಂತನ ದ್ವಾರ ಹೋಯ್ತು ಅಂದಾಗ ಪಾಪದ ಕರ್ಮಗಳನ್ನು ಮಾಡಿಸ್ತದೆ. ಈ ಪಾಪದ ಕರ್ಮಗಳಿಂದ ಮನುಷ್ಯನಿಗೆ ಏನಾಗ್ತದೆ, ನರಕ. ಇದ್ದಾಗಲೂ ಸುಖ ಇಲ್ಲ, ಮುಂದೆ ಸುಖ ಇಲ್ಲ. ಯಾಕಂದ್ರೆ ಸುಖದಿಂದ ಇರ್ಬೇಕಂತ ಇವತ್ತು ಕಳ್ತನ ಮಾಡ್ತಾನೆ, ಇವತ್ತು ಒಬ್ರಿಗೆ ಹೊಡೆದಾಗ್ತಾನೆ, ಸುಳ್ತಾನೆ ಹೇಳ್ತಾನೆ, ಎಲ್ಲ ಮಾಡ್ತಾನೆ, ಹೌದಿಲ್ಲ. ಒಬ್ಬ ಕಳ್ತನ ಮಾಡ್ಬೇಕಂತ ಹೋದ ಅವನ ಮನಸ್ಸಿನಲ್ಲಿ ಏನಿರ್ತದೆ, ದುಡ್ಡು ಭಾಳಷ್ಟು ತೊಗೊಳ್ಬೇಕು, ದರೋಡೆ ಮಾಡಬೇಕು, ಒಬ್ರಿಗೆ ಹೊಡಿಬೇಕನ್ನುವಂಥ ಭಾವ ಇರ್ತದೆ. ಅಪ್ಪಿತಪ್ಪಿ ಪೊಲೀಸರ ಕೈ ಸಿಕ್ಕಾಕೊಂಡು ಬಿದ್ದಂದ್ರೆ ಅವನು ಎಷ್ಟು ಲೈಫ್ ಲಾಂಗ್ ಅವನು ದುಃಖವನ್ನು ಅನುಭವಿಸ್ಬೇಕು. ಯಾವುದರಿಂದ ಆಯಿತು, ಆ ಪಾಪದ ಕರ್ಮವನ್ನು ಮಾಡೋಕ್ಕೆ ಹೋದಾಗ ಆ ದುಃಖ ಅವತ್ತಿಗೆ ಪ್ರಾಪ್ತಿ ಆಯಿತು. ನಮ್ಮ ಈ ಲೋಕದಲ್ಲಿ ಅದಕ್ಕೆ ಸುಖ ಇರೋಂಗಿಲ್ಲ. ಇನ್ನು ಪರಲೋಕದಲ್ಲಿ ಏನು ಸುಖ ಇರ್ತದೆ ಹೇಳ್ರಿ? ಪರಲೋಕದಲ್ಲಿ ಕೂಡ ನರಕ ದುಃಖ, ರವರವರವರ ನರಕವನ್ನು ಅನುಭವಿಸ್ಬೇಕಾಗ್ತದೆ. ಹಾಗಾಗಿಬಿಟ್ಟು ನರಕ ದುಃಖಗಳು ಈ ರೀತಿ ಆಗುವಂಥ. ಅದರಿಂದ ಮನುಷ್ಯ ಪರಮಾತ್ಮನ ಪಾದಕಮಲಗಳಲ್ಲಿ, ಪವಿತ್ರವಾದ ಪಾದಕಮಲಗಳಲ್ಲಿ ಭಕ್ತಿಯನ್ನು ಮಾಡುವಂಥದ್ದು, ಉದಾಸೀನ ಭಾವ ಮಾಡಬಾರ್ದು. ಪರಮಾತ್ಮನ ಪಾದಕಮಲಗಳಿಗೆ, ಗುರುವಿನ ಪಾದಕಮಲ, ಯಾಕಂದರೆ ಪರಮಾತ್ಮನ ಪ್ರತಿರೂಪನೇ ಸದ್ಗುರುನಾಥ ಇರ್ತಾನೆ. ಆತನ ಪಾದಕಮಲಗಳಲ್ಲಿ ಉದಾಸೀನ ಮಾಡಿದೆ. ಯಾಕಂದರೆ ಆತ ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ಪರಮಾತ್ಮ ಪಾದಕಮಲಗಳಲ್ಲಿ ಭಕ್ತಿ ಯಾಕೆ ಮಾಡಿದ್ರೆ, ನೀ ಎಷ್ಟು ಭಕ್ತಿ ಮಾಡ್ತೀಯ ಅದು ನಿನಗಾದದು. ಮತ್ತು ಬೇರೆದವ್ರ ಸಲುವಾಗಿ ಮಾಡಂತ ಅನ್ನಕತ್ತಾರನ್ನ ಅವರು, ಬೇರೆದವ್ರ ಸಲುವಾಗಿ ಅಲ್ಲ. ನೀ ಎಷ್ಟು ಆ ಸದ್ಗುರುವಿನ ಒಂದು ಪಾದಕಮಲಗಳಲ್ಲಿ ಶ್ರದ್ಧೆ ಇಟ್ಟಿರ್ತಿದ್ದಿ, ಭಕ್ತಿ ಇಟ್ಟಿರ್ತಿದ್ದಿ, ಪರಮಾತ್ಮನ ಪಾದಕಮಲಗಳು ಇರುವಂಥದ್ದು. ಹಾಗಾಗಿ ಎಷ್ಟು ಶ್ರದ್ಧೆ ಇಟ್ಟಿರ್ತೀವಿ ಅದು ನಿನಗೆ ಸಿಗುವಂಥದ್ದು. ಉದಾಸೀನ ಭಾವ ಮಾಡಬಾರ್ದು, ಅದು ಯಾವತ್ತು ಸುಳಿಬಾರ್ದು ನಿನ್ನಲ್ಲಿ ಅನ್ನುವಂಥ ಎಚ್ಚರಿಕೆ ಕೊಡ್ತಾರೆ ಅವರು. ವರ ವೇದಾಗಮ ದೂಷಣಗಳು ಅಂದ್ರೆ ಶ್ರೇಷ್ಠವಾದ ವೇದಾಗಮಗಳಲ್ಲಿ ದೂಷಣೆ. ಯಾಕಂದರೆ ಇಂಥವ್ರು 100ಕ್ಕೆ ಈಗ 98%, 99% ಅದಾರ. ಯಾಕಂದ್ರೆ ಅದು ಎಂಥ ವೇದ ರೀ, ಇದು ಏನು ರೀ ವೇದ ಓದ್ದವ್ರು ಮುಂದಾಗ್ಯಾರ ರೀ, ಅದು ಹೋಗಿ ಬರೀ ಇವೇ ವಿಚಾರಗಳು. ಯಾಕಂದ್ರೆ ತಮ್ಮ ಅನರ್ಥ ತಾವೇ, ಅದು ಪಾಪದ ಫಲ ಅವ್ರದ್ದು. ಈ ಮಾತುಗಳು ಅವ್ರ ಬಾಯಿಂದ ಬರ್ತಾ ಇದ್ದಾವಂದ್ರೆ ಅದು ಪಾಪದ ಫಲ ಅಂತ ತಿಳ್ಕೊಂಡ್ಬಿಡ್ಬೇಕು ನಾವು.
ಅವ್ರ ಪಾಪದ ಫಲ ಅದು ಆ ಥರ ನುಡಿಸ್ತಾ ಇದ್ದಾವಂತ ತಿಳ್ಕೊಳ್ಬೇಕು. ಯಾಕಂದ್ರೆ ವೇದ ಆಗಮ ಏನು ವರವೇದ ಆಗಮಗಳಲ್ಲಿ ಬರೀ ದೂಷಣೆ ಮಾಡುವಂಥ ಅದು ಹಂಗೆ ಅದ್ಯಾಕೆ ಇದ್ಯಾಕೆ ಅಂತೇಳಿ ಈ ರೀತಿಯಾಗಿ ಜ್ಞಾನ ಉಪಾಸನ ಕರ್ಮಗಳಲ್ಲಿ ಶ್ರದ್ಧಾಹೀನನಾಗಿರುವಂಥದ್ದು. ಆ ದೇವ್ರು ಮಾಡೋದೇನು, ಈ ಪೂಜೆ ಮಾಡೋದೇನು, ಈ ಭಕ್ತಿ ಮಾಡೋದೇನು. ಯಾಕಂದ್ರೆ ಕರ್ಮ ಉಪಾಸನೆ ಏನಂದ್ರೆ ಈ ಭಕ್ತಿಗೆ ಅವು ಮೆಟ್ಲುಗಳಿದ್ದಂಗೆ. ಈ ಕರ್ಮಗಳನ್ನು ನಿಷ್ಕಾಮ ಕರ್ಮ ಮಾಡೋದ್ರಿಂದ ಮತ್ತು ನಿಷ್ಕಾಮದ ಭಕ್ತಿ ಮಾಡೋದ್ರಿಂದ ಏನಾಗ್ತದೆ, ನಿನ್ನನ್ನು ಜ್ಞಾನಕ್ಕೆ ತಂದು ಬಿಡ್ತದೆ ಅದು. ಈಗ ತ್ರೇತಾಯುಗದಲ್ಲಿ 10 ವರ್ಷ ತಪಸ್ಸು ಮಾಡಿದಾಗ ಈ ಜ್ಞಾನಕ್ಕೆ ಅಧಿಕಾರಿಗಳಾಗ್ತಿದ್ರಂಥವ್ರು. ಇವಾಗ ನಮಗೆ ಭಕ್ತಿ ಉಪಾಸನೆ ಏನಾಗ್ತದೆ, ನಿಷ್ಕಾಮ ಭಾವದಿಂದ ಜ್ಞಾನಕ್ಕೆ ತೊಗೊಂಡು ಬರ್ತದೆ. ಅದೇನು ಇದು ಏನು ಅಂತ ಈಗ ಕರ್ಮನೂ ಮಾಡೋಂಗಿಲ್ಲ, ಉಪಾಸನೆಯೂ ಮಾಡೋಂಗಿಲ್ಲ. ಅದ್ರಾಗ ಕೂಡ ಅವರೇನು ಉದಾಸೀನ ಭಾವ ಮಾಡುವಂಥದ್ದು ಅಂದ್ರೆ ಶ್ರದ್ಧಾಹೀನರಾಗಿಬಿಡ್ತಾರೆ. ಇವ್ರು ಮತ್ತೇನು ಮಾಡ್ತಾರೆ, ಪಾಪದ ಕರ್ಮಗಳಲ್ಲಿ ಆ ಮನಸ್ಸು ತೊಡಗಿಸ್ಕೊಂಡು ಇಹಲೋಕದಲ್ಲೂ ಸುಖ ಇಲ್ಲ, ಪರಲೋಕದಲ್ಲೂ ಸುಖ ಇಲ್ಲ, ಅನಂತ ದುಃಖಗಳನ್ನು ಅವರು ಅನುಭವಿಸುವಂಥವ್ರಾಗ್ತಾರೆ. ಅದರಿಂದ ಮನುಷ್ಯನು ವೇದ ಆಗಮಗಳನ್ನು ಅಲ್ಲಿರುವಂಥ ವಿಚಾರಗಳನ್ನು ದೂಷಣೆ ಮಾಡಬಾರ್ದು. ಯಾರು ಮನುಷ್ಯರು ಹೇಳಿದ್ದಲ್ಲ, ಭಗವಂತ ಹೇಳಿದಂಥ ವಾಕ್ಯಗಳನ್ನು ದೂಷಣೆ ಮಾಡ್ತೀಯೇನೆ ನೀನು, ಹಂಗೆ ದೂಷಣೆ ಮಾಡುವಂಥದ್ದೆಲ್ಲ ಅದು ಯೋಗ್ಯ ಅಲ್ಲ. ಇವೆಲ್ಲ ಬಿಟ್ಕೊಳ್ಬೇಕಾಗ್ತದೆ. ಇದರಿಂದ ನೀನು ಸುಖದಿಂದ ಇರ್ತೀಯಪ್ಪ ಅಂತ ಹೇಳ್ತಾರೆ. ಇವೆಲ್ಲ ಏನು ಹೇಳಿದಂಥ ವಿಚಾರಗಳನ್ನು ನಾವು ಒಂದು ನಮ್ಮಲ್ಲೇ ಇರ್ತಾವೆ, ಬೇರೆ ಯಾರ ಹತ್ರ ಅಲ್ಲ. ಅದಕ್ಕೆ ನಮ್ಮಲ್ಲಿರುವಂಥ ವಿಚಾರಗಳನ್ನೇ ತಿಳಿಸ್ತಾ ಇದ್ದಾರೆ. ಅದನ್ನು ನಾವು ಸ್ವಲ್ಪ ಗುರುನಾಥನ ವಾಕ್ಯಗಳನ್ನು ಕೇಳ್ಕೊಂಡು ನಡೆದ್ರೆ ನಮ್ಮಂಥ ಸುಖಿಗಳು ಯಾರು ಇರೋಂಗಿಲ್ಲ ಜಗತ್ತಿನ ಒಳಗೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಮುಂದಿಂದು ಕೂಡ ಭಾಳ ಚಂದದ. ಈ ಸುಖ ದುಃಖಗಳು ಯಾವುದರಿಂದ ಬರ್ತಾವ್ರಿ, ಹೆಂಗೆ ಬರ್ತಾವೆ ಅನ್ನುವಂಥದ್ದು ಭಾಳ ಅದ್ಭುತವಾಗಿ ಮುಂದಿನ ವಿಚಾರನ ಅದ. ನೋಡೋಣ, ನಾಳೆ ಮಾತಾಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.